ಯಾರಿದೆ? जीवभूतां महाबाहो येदं धार्यते जगत् एतद्योनीनि भूतानि सर्वाणीत्युपधारय अहं कृत्स्नस्य जगतः प्रभवः प्रलयस्तथा मत्तः परतरं नान्यत् किञ्चिदस्ति धनञ्जय विसर्ग इल्वಲ್ಲ ಅಲ್ಲಿ किञ्चिदस्ति धनञ्जय मयि सर्वमिदं प्रोतं सूत्रे मणिगणा इव मत्तः परतरं नान्यत् किञ्चिदस्ति धनञ्जय मयि सर्वमिदं प्रोतं सूत्रे मणिगणा इव मयि सर्वमिदं प्रोतं सूत्रे मणिगणा इव मत्तः परतरं न अन्यत् किञ्चित् अस्ति धनञ्जय मयि सर्वं इदं प्रोतं सूत्रे मणिगणाः इव ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದಂತೆ ಭಗವಂತನ ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ ಅಂತ ಹೀಗೆ ಭಗವಂತನ ಮಹಿಮಾ ಜ್ಞಾನ ಅದು ಹೇಗಿದೆ ಅನ್ನೋದನ್ನ ತಿಳಿಸ್ತಾ ಇದ್ದ ಅರ್ಜುನನನ್ನು ಕುರಿತು ಸಂಬೋಧನೆ ಮಾಡ್ತಾ ಎಲ್ಲ ಈ ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ ಇವೆಲ್ಲವೂ ಕೂಡ ನನ್ನ ಅಧೀನವಾಗಿದೆ ಆಯ್ತಾ. ಆಮೇಲೆ ಅಷ್ಟೇ ಅಲ್ಲ, ಇದೆಲ್ಲದಕ್ಕೂ ಕೂಡ ನಾನೇ ಕಾರಣನಾಗಿದ್ದೇನೆ. ನಾರಾಯಣ ಕೃಷ್ಣ. ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ತಥಾ ಪ್ರಲಯಃ. ಇಡೀ ಜಗತ್ತಿನ ಸೃಷ್ಟಿ ಮತ್ತು ಸಂಹಾರ ಅದು ನಾನೇ ಆಗಿದ್ದೇನೆ ಅಂತ ಹೇಳಿ, ಜಗತ್ತಿನ ಸೃಷ್ಟಿ ಮತ್ತು ಸಂಹಾರ ನಾನೇ ಆಗಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಾನು ಅನ್ನುವ ಅಭಿಪ್ರಾಯದಲ್ಲಿ ಅಭೇದಾರ್ಥವನ್ನು ಸೂಚನೆ ಕೊಡುವ ಈ ಪದಗಳನ್ನು ಹಾಕಿದ್ದಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ನಾವು ಕಂಡು, ನಂತರದಲ್ಲಿ ಈ ಶ್ಲೋಕದ ಮೂಲಕ ಭಗವಂತ ಕೃಷ್ಣ ಇನ್ನೊಂದು ತನ್ನ ಮಹಿಮೆಯನ್ನ ತಿಳಿಸಿಕೊಡ್ತಾ ಇದ್ದಾನೆ. ಮತ್ತಃ ಪರತರಂ ಕಿಂಚಿತ್ ನ ಅನ್ಯದಸ್ತಿ. ಮೂಲಕರ್ಥ ನೋಡಿಬಿಡೋಣ. ಮತ್ತಃ ಮತ್ಸಕಾಶಾತ್ ಪರತರಂ, ನನಗಿಂತ ಉತ್ತಮವಾದದ್ದು, ಪರತರ ಆಯ್ತಾ, ಪರತರವಾದದ್ದು ನ ಅನ್ಯತ್ ಕಿಂಚಿದಸ್ತಿ.
ಧನಂಜಯ ಅಂತ ಸಂಬೋಧನೆ. ಧನಂ ಜಯತಿ ಇತಿ ಧನಂಜಯ, ತತ್ಸಂಬುದ್ಧೌ ಧನಂಜಯ. ಆಯ್ತಾ? ಗಮನಿಸ್ಬೇಕಿಲ್ಲಿ, ಮತ್ತಃ ಪರತರಂ, ಪರತರವಾದದ್ದು. ಆಯ್ತಾ? ನನಗಿಂತ ಪರತರವಾದದ್ದು ಮತ್ತೊಂದಿಲ್ಲ. ಪರತರ ಇವನೇ. ಪರ ಯಾರು? ಅವರ ಜಡ ಪದಾರ್ಥ, ಜಡ ಪ್ರಕೃತಿ. ಅವರವಾದ ಈ ಜಡ ಪ್ರಕೃತಿಗಿಂತ ವರ ಅಂದ್ರೆ ಪರ, ವರ ಪರ ಎರಡೂ ಒಂದೇ. ಆಯ್ತಾ? ಇದು ಅಪರ ಜಡ ಪ್ರಕೃತಿ, ಇದಕ್ಕಿಂತ ಪರ ಶ್ರೀ. ಆಮೇಲೆ ನಂತರದ ಶ್ರೀದೇವಿಗಿಂತ ಮೇಲಿರ್ತಕ್ಕಂಥ ಪರತರ. ಪರತಮ ಎಲ್ಲೋಯ್ತು? ಸ್ವಾರಸ್ಯ ಬರೀತಾರೆ ಕೆಳಗಡೆ, ನೋಡೋಣ. ಆಯ್ತಾ? ಮತ್ತಃ ಪರತರಂ ಕಿಂಚಿತ್ ನ ಅನ್ಯದಸ್ತಿ, ನನಗಿಂತ ಬೇರೆ ಪರತರವಾದದ್ದು ಯಾವುದೂ ಇಲ್ಲ ಅಂತ ಹೇಳಿದ. ಹಾಗಾದ್ರೆ ಇದಂ ಸರ್ವಂ ಜಗತ್ ಮಯಿ, ಅನ್ವಯ ಹೇಳ್ತಾ ಇದ್ದೇನೆ. ಇದಂ ಸರ್ವಂ ಜಗತ್ ಮಯಿ ಸೂತ್ರೇ ಮಣಿಗಣಾ ಇವ ಪ್ರೋತಂ. ಸೂತ್ರ ಅಂದ್ರೆ ಒಂದು ದಾರ, ಒಂದು ದಾರದಲ್ಲಿ ಒಂದು ದೊಡ್ಡ ಮಣಿಯ ಹಾರವನ್ನು ಪೋಣಿಸಿರ್ತೇವೆ ಅಲ್ವಾ? ಆ ಸೂತ್ರ ಎಲ್ಲ ಮಣಿಗಳನ್ನ ಧಾರಣೆ ಮಾಡಿರುತ್ತೆ. ಆ ಸೂತ್ರಕ್ಕೆ ಹಾಕಿರೋ ಒಂದು ಗಂಟು ನಾವು ಬಿಚ್ಚಿಬಿಟ್ರೆ ಎಲ್ಲ ಮಣಿಗಳು ಉದುರೋಗ್ತವೆ. ಹಾಗಾಗಿ ಒಂದು 10 ಮಣಿಗಳಿದೆ, ತುಳಸಿ ಮಣಿ ಹಾಕೊಂಡಿರ್ತೇವೆ. ಹಾಗಾಗಿ ಎಲ್ಲ ಆ ಮಣಿಗಳನ್ನ ಹಿಡಿದಿಡೋದು ಸೂತ್ರ. ಹೇಗೆ ಸೂತ್ರದಲ್ಲಿ ಮಣಿಗಣ, ಮಣೀನಾಂ ಗಣಾಹ ಮಣಿಗಣಾಹ, ಗಣ ಅಂದ್ರೆ ಸಮೂಹ. ಆ ಮಣಿಗಳ ಸಮೂಹ ಹೇಗೆ ಒಂದು ಸೂತ್ರದಲ್ಲಿ ಓತಪ್ರೋತವಾಗಿರುತ್ತೋ, ಪ್ರೋತ ಶಬ್ದಕ್ಕೆ ಹಾಗರ್ಥ. ಓತಪ್ರೋತ ಅಂದ್ರೆ ಏನು? ಅದನ್ನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಹಾರ ಆಗಬೇಕು ಅಂದ್ರೆ ಸೂತ್ರದಲ್ಲಿ ಎಲ್ಲ ಪೋಣಿಸ್ಲೇಬೇಕು, ಇಲ್ಲ ಅದ್ರ ಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸೂತ್ರದಲ್ಲಿ ಹೇಗೆ ಮಣಿಗಳ ಸಮೂಹ ಸೇರಿಕೊಂಡಿದೆಯೋ ಅದರಂತೆ ಎಲ್ಲವೂ ಕೂಡ ನನ್ನಲ್ಲಿ ಸೇರಿಕೊಂಡಿದೆ. ಎಲ್ಲವೂ ಅಂದ್ರೆ ಇದಂ ಸರ್ವಂ ಜಗತ್, ಇಡೀ ಜಗತ್ತು ನನ್ನಲ್ಲಿ ಹಾಗೆ ಸೇರಿಕೊಂಡಿದೆ. ಅಂದ್ರೆ ಇಡೀ ಜಗತ್ತಿಗೆ ನಾನು ಆಶ್ರಯನಾಗಿದ್ದೇನೆ ಅಲ್ವಾ? ಇದಿಷ್ಟು ಮೂಲದ ಅಭಿಪ್ರಾಯ. ಮೂಲದಲ್ಲಿ ಇಷ್ಟು ಅರ್ಥ ಮಾಡಿಕೊಂಡು ನಂತರ ಇದಕ್ಕೆ ಪೀಠಿಕೆ ನೋಡೋಣ. ಹಿಂದಿನ ಶ್ಲೋಕದಲ್ಲಿ ಆಗಬೇಕಾದರೆ ಪರಾವರ ಪ್ರಕೃತ್ಯೋ ಸ್ವಾಧೀನತ್ವೋಕ್ತ್ಯಾ ಏವ ಸ್ವಸ್ಯ ಅವರತ್ವಸ್ಯ ಪರತ್ವಸ್ಯ ಚ ಅಯೋಗಾತ್. ಸ್ವಸ್ಯ ಅಂದ್ರೆ ಕಸ್ಯ? ಅದು ಹೇಳಬೇಕು, ಸಂಸ್ಕೃತದಲ್ಲಿ ಹೇಳ್ರಿ. ಸ್ವಸ್ಯ ಪರಮಾತ್ಮನಃ ಅಥವಾ ಶ್ರೀಕೃಷ್ಣಸ್ಯ ಅಂದ್ರೆ ಶಬ್ದಗಳ ಪರಿಚಯ ಆಗ್ತಾ ಹೋಗುತ್ತೆ. ಸ್ವಸ್ಯ ಶ್ರೀಕೃಷ್ಣಸ್ಯ ಪರಾವರ ಪ್ರಕೃತ್ಯೋ ಸ್ವಾಧೀನೋಕ್ತ್ಯ ಏವ. ಹಿಂದೆ ಹಾಗೆ ಹೇಳಿದ ತಾನೆ ಕೃಷ್ಣ ಪರಮಾತ್ಮ. ಪರತತ್ವ ಮತ್ತು ಅಪರತತ್ವ ಎರಡೂ ಕೂಡ ಸ್ವಾಧೀನ, ನನ್ನ ಅಧೀನವಾಗಿದೆ ಅಲ್ವಾ? ಸಿಕ್ತಾ ರಾಘವೇಂದ್ರ ಅವರು? ಈಗ 7ನೇ ಶ್ಲೋಕ. ಅರ್ಥ ಆಯ್ತಾ ಕಟ್ಟೆಯವರು? ಪರಾವರ ಪ್ರಕೃತ್ಯೋ ಸ್ವಾಧೀನೋಕ್ತ್ಯ ಏವ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಪರತತ್ವ ಮತ್ತು ಅವರತತ್ವ ಎರಡೂ ಕೂಡ ಸ್ವಾಧೀನವಾಗಿದೆ, ನನ್ನ ಅಧೀನವಾಗಿದೆ ಅಂತ ಹೇಳಿದ್ರಿಂದಲೇನೆ ಸ್ವಸ್ಯ ಶ್ರೀಕೃಷ್ಣಸ್ಯ ಅಥವಾ ಪರಮಾತ್ಮನಃ ಭಗವಂತನಿಗೆ ಅವರತ್ವ ಆಗಲಿ ಪರತ್ವ ಆಗಲಿ ಕೊಡೋದಿಲ್ಲ. ಪರ ಲಕ್ಷ್ಮೀದೇವಿ, ಅಪರ ಜಡ ಪ್ರಕೃತಿ, ಎರಡೂ ಇವ ಅಲ್ಲ. ಹಾಗಾಗಿ ಪರತ್ವನೂ ಇವನಲ್ಲಿ ಕೂಡೋದಿಲ್ಲ, ಅಪರತ್ವನೂ ಇವನಲ್ಲಿ ಕೂಡೋದಿಲ್ಲ. ಆದ್ರಿಂದ ಇವನೇನಾದ? ಪರಾಪರ ಭಿನ್ನನಾದ. ಹೌದಾ ಇಲ್ಲ? ಇವನು ಪರನೂ ಅಲ್ಲ ಅಪರನೂ ಅಲ್ಲ. ಹಾಗಾಗಿ ಮತ್ತೇನು? ಪರಾಪರ ಭಿನ್ನ. ಹಾಗಾದ್ರೆ ಪರಾಪರ ಭಿನ್ನ ಅಂದ್ರೇನು? ಪರಕ್ಕಿಂತ ಅಪರಕ್ಕಿಂತಲೂ ಪರಶ್ರೇಷ್ಠ, ಪರಕ್ಕಿಂತಲೂ ಇವನು ಪರತರ. ಪರತರ ಅಂದ್ರೆ ಇನ್ನು ಅದಕ್ಕಿಂತ ಶ್ರೇಷ್ಠ ಅಂತ ಅರ್ಥ. ಆದ್ರಿಂದ ಅದು ಬ್ರಾಕೆಟ್ ನಲ್ಲಿ ಒಂದು ಪದ ಕೊಟ್ಟಿದ್ದಾರೆ, ಆಯ್ತಾ? ಅದು ಪಾಠಾಂತರ ಅಂತ ಹೇಳಿ ಕೊಟ್ಟಿರೋದು. ಅದನ್ನ ಬಿಡೋಣ ಬೇಕಾದ್ರೆ, ಆಯ್ತಾ? ಪರತ್ವಸ್ಯ ಚ ಅಯೋಗಾತ್ ಪರತರತ್ವ ಶಬ್ದಿತಂ ಸರ್ವೋತ್ತಮತ್ವಂ ತವ ಪ್ರಾಪ್ತಂ ಇತಿ ಅಸ್ತು ಜಗತ್ಪಿತೃತ್ವಂ.
ಅಲ್ವಾ? ಶ್ರೀಮದಾಚಾರ್ಯ ಹಿಂದೆ ಒಂದು ದೃಷ್ಟಾಂತ ಕೊಟ್ರಲ್ಲ ಗೀತಾ ಭಾಷ್ಯದಲ್ಲಿ, ವಿಷ್ಣು ಪಿತಾ ಪಿತಾ ವಿಷ್ಣು ಮಾತಾ ಶ್ರೀ ಅಂತ ಒಂದು ನಾರದೀಯ ಪುರಾಣದ ಒಂದು ಮಾತನ್ನು ಹೇಳಿದರು ಶ್ರೀಮದಾಚಾರ್ಯರು. ಇಡೀ ಜಗತ್ತಿಗೆ ಪಿತೃ ಯಾರು? ಅವ ವಿಷ್ಣು ಭಗವಂತ. ಹಾಗಾಗಿ ನಿನಗೆ ಪರತರತ್ವ ಶಬ್ದಿತಂ ಸರ್ವೋತ್ತಮತ್ವಂ, ಅಪರ ಜಡ ಪ್ರಕೃತಿ, ಜಡ ಪ್ರಕೃತಿಗಿಂತ ಪರ ಶ್ರೀ, ಆಯ್ತಾ? ನೀನೇನಾದಿ ವಿಷ್ಣು, ಅವನು ಪರತರನಾದ, ಪರಕ್ಕಿಂತಲೂ ಶ್ರೇಷ್ಠ ಅಂತ ಅರ್ಥ. ತರಪ್ ಅನ್ನುವ ಶಬ್ದ ಶ್ರೇಷ್ಠ ಅನ್ನುವ ಅರ್ಥದಲ್ಲಿ ಬರುತ್ತೆ. ತರಪ್ ತಮ ಶಬ್ದಗಳು, ಹಾಗಾಗಿ ಅವು ಪ್ರತ್ಯಯಗಳದು, ಆಯ್ತಾ? ಹಾಗಾಗಿ ಅವನು ಪರತರ ಅಂದ್ರೆ ಪರಕ್ಕಿಂತಲೂ ಶ್ರೇಷ್ಠ ಅಂತ ಅರ್ಥ. ಪರ ಅಂತ ಕರೆಸಿಕೊಂಡದ್ದು ಲಕ್ಷ್ಮೀದೇವಿ, ಇವನು ಪರತರ ಅಂದ್ರೆ ಲಕ್ಷ್ಮೀದೇವಿಗಿಂತಲೂ ಅವ ಶ್ರೇಷ್ಠ ಅಂತ ಅರ್ಥ. ಹಾಗಾಗಿ ಪರತರತ್ವ ಶಬ್ದಿತಂ ಸರ್ವೋತ್ತಮತ್ವಂ, ಪರತರ ಅಂದ್ರೇನು? ಸರ್ವೋತ್ತಮ ಅಂತ ಅರ್ಥ. ಪರತರ ಅದರ ಪದಗಳನ್ನ, ಶಾಸ್ತ್ರೀಯ ಪದಗಳನ್ನ ಅರ್ಥ ಮಾಡಿಕೊಳ್ಳೋ ಕ್ರಮ ಗಮನಿಸಬೇಕು, ಆಯ್ತಾ? ಪರತರತ್ವ ಶಬ್ದಿತವಾದದ್ದು, ಶಬ್ದಿತವಾದದ್ದು ಅಂದ್ರೆ ಶಬ್ದದಿಂದ ಹೇಳಲ್ಪಟ್ಟದ್ದು ಅಂತ ಅರ್ಥ. ಪರತರ ಶಬ್ದದಿಂದ ಹೇಳಲ್ಪಟ್ಟ ಸರ್ವೋತ್ತಮತ್ವ. ಅವನು ಪರತರ ಅಂದ್ರೆ ಏನರ್ಥ? ಎಲ್ಲಕ್ಕಿಂತಲೂ ಪರ ಲಕ್ಷ್ಮೀದೇವಿ, ಅವನು ಪರತರ ಅಂದ್ರೆ ಲಕ್ಷ್ಮೀದೇವಿಗಿಂತಲೂ ಉತ್ತಮ ಅಂತ ಅರ್ಥ. ಅವನ ಮೇಲೆ ಯಾರಿಲ್ಲ, ಹಾಗಾಗಿ ಅವನು ಸರ್ವೋತ್ತಮ. ಅದನ್ನ ಪರತರ ಅಂತ ಹೇಳಿದ್ರೆ ಸರ್ವೋತ್ತಮ ಅಂತ ಅರ್ಥ. ಪರತರತ್ವ ಶಬ್ದಿತಂ ಸರ್ವೋತ್ತಮತ್ವಂ ತವ ಪ್ರಾಪ್ತಂ, ಆ ಕಾರಣದಿಂದ ನೀನು ಜಗತ್ತಿಗೆ ನಿನಗೆ ಪಿತೃತ್ವ ಇರಲಿ. ನಿನಗೆ ಅಂತ ಅರ್ಥ, ನಿನಗೆ ಸರ್ವೋತ್ತಮತ್ವ ಪ್ರಾಪ್ತಿ ಆಯಿತು. ಯಾಕೆಂದ್ರೆ ನೀನು ಪರತರನಾದ್ದರಿಂದ. ಆ ಕಾರಣದಿಂದ ಅಸ್ತು ಜಗತ್ಪಿತೃತ್ವಂ ತವ, ನಿನಗೆ ಜಗತ್ಪಿತೃತ್ವ ಇರಲಿ. ಜಗತ್ತಿಗೆ ನೀನು ಬೇಕಾದ್ರೆ ತಂದೆ ಆಗು, ನಿನ್ನಂತೆ ಮತ್ತೊಬ್ಬ ಯಾಕಿರಬಾರದು? ನಿನಗಿರಲ್ಲಪ್ಪ ಜಗತ್ಪಿತೃತ್ವ, ಪರತರ. ಯಾಕೆಂದ್ರೆ ಲಕ್ಷ್ಮೀದೇವಿಗಿಂತ ನೀನು ಪರ ಉತ್ತಮನಾಗಿದ್ದಿ. ಆದ್ರೆ ನೀನು ಆ ಕಾರಣದಿಂದ ಜಗತ್ತಿಗೆ ನೀನು ಪಿತೃ ಆಗು, ತೊಂದರೆ ಇಲ್ಲ. ನೀನೊಬ್ಬನೇ ಆಗಬೇಕು ಅಂತೇನು? ನಿನ್ನಂತೆ ಮತ್ತೊಬ್ಬ ಯಾಕಿರಬಾರದು? ಹೌದಾ ಇಲ್ಲ? ಇರ್ಲಬಹುದಲ್ಲ ಅಂತ ನಮಗೆ ಸಂಶಯ ಬಂದ್ರೆ, ತದ್ವತ್ ಸರ್ವೋತ್ತಮಾಂತರಸ್ಯಾಪಿ ಜಗತ್ಪಿತೃತ್ವಾದಿ ಉಪಪತ್ತೇಹೇ ಕಥಂ ಅಹಮೇವ ಕೃತ್ಸಸ್ಯ ಇತ್ಯಾದ್ಯುಕ್ತಿ. ಹಿಂದಿನ ಶ್ಲೋಕದಲ್ಲಿ ಹೇಳಿದ ಕೃಷ್ಣನ ಮಾತಿನ ಮೇಲೆ ಪ್ರಶ್ನೆ ಇದು. ಹಿಂದಿನ ಶ್ಲೋಕದ ಉತ್ತರಾರ್ಧ ಏನು? ಅಹಂ ಕೃತ್ಸ್ನಸ್ಯ ಜಗತಃ ಅಂತ ಹೇಳಿದ. ಇಡೀ ಜಗತ್ತೆ ಪ್ರಭವ ಪ್ರಳಯಸ್ತಥ, ಇಡೀ ಜಗತ್ತಿನ ಅಹಂ ಕೃತ್ಸ್ಯ ಪ್ರಭವ, ಇಡೀ ಜಗತ್ತಿಗೆ ನಾನೊಬ್ಬನೇ ಪ್ರಭವ ಮತ್ತು ಪ್ರಳಯ, ಸೃಷ್ಟಿಕರ್ತ ಮತ್ತು ನಾಶಕರ್ತ. ಅದ್ಯಾಕೆ? ಇನ್ನೊಬ್ಬನಿಗೂ ಕೂಡ ಯಾಕೆ ಇರಬಾರದು? ಸರ್ವೋತ್ತಮಾಂತರಸ್ಯಾಪಿ ಜಗತ್ ಪಿತೃತ್ವಾದ್ಯುಪಪತ್ತೇ. ಈ ಜಗತ್ ಪಿತೃತ್ವ ಸರ್ವೋತ್ತಮನಾದ ಮತ್ತೊಬ್ಬ ವ್ಯಕ್ತಿಗೂ ಕೂಡ ಕೂಡಬಹುದಲ್ವೋ? ಆದ್ರಿಂದ ಕಥಂ ಅಹಮೇವ ಕೃತ್ಸ್ನಸ್ಯ ಇತ್ಯಾದ್ಯುಕ್ತಿ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ನಾನೇ ಸಮಗ್ರ ಜಗತ್ತಿಗೆ ಪ್ರಭವ ಮತ್ತು ಪ್ರಳಯ ಅಂತ ಹೇಗೆ ಹೇಳಿಕೊಂಡಿ? ಸರ್ವೋತ್ತಮನಾದ ಮತ್ತೊಬ್ಬನಿಗೂ ಕೂಡ ಜಗತ್ ಪಿತೃತ್ವ ಕೂಡಿಸ್ಲಿಕ್ಕೆ ಬರ್ತಾ ಇರಬೇಕಾದ್ರೆ ಇನ್ನೊಬ್ಬ ಇದ್ದಾನಪ್ಪ, ನಾನು ಹೇಳ್ತೇನೆ. ಈಗ ಸರ್ವೋತ್ತಮನಾದ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ. ಸರ್ವೋತ್ತಮ ಅಂತರ ಅಂತ ಹೇಳಿದ್ರೆ ಮತ್ತೊಬ್ಬ ಅಂತ ಅರ್ಥ, ಆಯ್ತಾ? ಮತ್ತೊಬ್ಬ ಸರ್ವೋತ್ತಮನಿಗೂ ಕೂಡ ಜಗತ್ ಪಿತೃತ್ವಾದಿಗಳನ್ನ ಹೇಳಬಹುದಾದ್ದರಿಂದ ಅಹಂ ಕೃತ್ಸ್ನಸ್ಯ ಜಗತಃ, ಇಡೀ ಜಗತ್ತಿಗೆ ನಾನೊಬ್ಬನೇ ಅಂತ ಹೇಗೆ ಹೇಳ್ಕೊಂಡಿ ಅಂತ ಕೃಷ್ಣನ ಮಾತಿನ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರೀತಿಯಾದ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ರೂಪದಲ್ಲಿ ಈ ಶ್ಲೋಕ ಹೊರಟದ್ದು. ಅರ್ಜುನ, ಹೀಗೆ ಲೋಕದಲ್ಲಿ ಪ್ರಶ್ನೆ ಬರಬಹುದು, ಅಪಾರ್ಥ ಮಾಡಿಕೊಳ್ಳಬೇಡ. ಅಪಾರ್ಥ ಮಾಡಿಕೊಂಡು ಅನರ್ಥಕ್ಕೀಡಾಗಬೇಡ. ಹಾಗೇನಾದ್ರೂ ಹಿಂದೆ ಬಂತಲ್ಲ, ವ್ಯತಿರಿಕ್ತವಾಗಿ ಏನಾದ್ರೂ ಭಗವಂತನನ್ನು ತಿಳಿದು ಬಿಟ್ರೆ ಅಂಥವರೆಲ್ಲ ಅಂಧಂತಮಸ್ಸಿಗೆ ಹೋಗಿಬಿಡುತ್ತಾರೆ. ಹಾಗಾಗಿ ಸರಿಯಾಗಿ ತಿಳಿ, ಒಳ್ಳೆ ಜ್ಞಾನ ವಿಜ್ಞಾನಗಳನ್ನು ತಿಳಿಸ್ತೇನೆ ತಿಳಿ ಅಂತ ನಿಜವಾದ ಮೆಲುವಾದ ನುಡಿಯಲ್ಲಿ ಆ ಅರ್ಜುನನಿಗೆ ಉಪದೇಶವನ್ನು ಕೊಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಹಾಗಾಗಿ ಈ ರೀತಿಯಾದಿ ಸಹಜವಾಗಿ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ರೂಪದಲ್ಲಿ ಮತ್ತಃ ಅನ್ಯತ್ ಪರತರಂ ನಾಸ್ತಿ ಕೃಷ್ಣ ನಿರ್ಣಯ ಕೊಟ್ಟ. ನನಗಿಂತ ಪರತರವಾದ ಬೇರೊಂದು ವಸ್ತು ಇಲ್ಲ. ಎಷ್ಟು ಸೂಕ್ಷ್ಮ ಇದೆ ಗಮನಿಸ್ರಿ. ಒಂದು ಅಂಶ ಹೇಳ್ತೇನೆ.
ಮತ್ತಃ ಪರತರಂ ಅನ್ಯತ್, ನನಗಿಂತ ಅನ್ಯವಾದ ವಸ್ತುವೇ ಇಲ್ಲ ಅಂತ ಹೇಳಲಿಲ್ಲ. ಬೇರೆ ಯಾವುದೂ ಇಲ್ಲ, ಇರೋ ನಾನೊಬ್ಬನೇ ಅಪ್ಪ ಜಗತ್ತಲ್ಲಿ. ಇತರ ಸಿದ್ಧಾಂತಗಳು ಹಾಗೆ ಹೇಳ್ತಾವೆ, ಏನೂ ಇಲ್ಲ ಹಾಗೆ ಹೇಳಲಿಲ್ಲ. ಬೇರೆ ಪದಾರ್ಥಗಳು ಇದ್ದಾವೆ, ಆದರೆ ಪರತರವಾದ ಅನ್ಯತಿಲ್ಲ ಅಲ್ವಾ? ಗಮನಕ್ಕೆ ಬಂತ? ಬೇರೆ ವಸ್ತುಗಳೇ ಇಲ್ಲ ಅಂತ ಅನ್ಯ ವಸ್ತುಗಳನ್ನು ನಿಷೇಧ ಮಾಡ್ತಾ ಇಲ್ಲ, ಪರತರವಾದ ಅನ್ಯವಾದ ವಸ್ತು ಮತ್ತೊಂದಿಲ್ಲ ಅಂತ ನಿಷೇಧ ಮಾಡ್ತಾ ಇದ್ದಾನೆ. ಮತ್ತಃ ಮತ್ ಸಕಾಶಾತ್ ಪರತರಂ ಅನ್ಯತ್, ಪರತರವಾದ ಮತ್ತೊಂದು ವಸ್ತು ಅದು ಇಲ್ಲ. ಅದೇ ಹೇಳ್ತಾರೆ ಇವಾಗ ಅದನ್ನು ತಗೊಂಡ್ಬರೋಣ ಇವಾಗ, ಆಯ್ತಾ? ಮತ್ತಃ ಅನ್ಯತ್ ಪರತರ ಶಬ್ದಿತಂ ಸರ್ವೋತ್ತಮಂ ಕಿಂಚಿನ್ನಾಸ್ತಿ ಅಲ್ವಾ? ನನಗಿಂತ ಪರತರ ಅಂದ್ರೆ ಸರ್ವೋತ್ತಮನಾದ ಮತ್ತೊಂದು ವಸ್ತು ಇಲ್ಲ. ವಸ್ತು ಅಂದ್ರೆ ವ್ಯಕ್ತಿ ಇಲ್ಲ ಅಂತ ಅರ್ಥ. ವಸ್ತುವೂ ಇಲ್ಲ, ಜಡ ಪದಾರ್ಥವೂ ಇಲ್ಲ, ಚೇತನ ಪದಾರ್ಥವೂ ಕೂಡ ಇಲ್ಲ. ಯಾರೂ ಕೂಡ ನನಗಿಂತ ಅನ್ಯರಾದ ಸರ್ವೋತ್ತಮರು ಬೇರೆ ಯಾರೂ ಇಲ್ಲ, ನಿಷೇಧ ಮಾಡಿಬಿಟ್ಟು ಕೃಷ್ಣ ಪರಮಾತ್ಮ. ಏನ ಒಂದು ವೇಳೆ ಹಾಗೇನಾರು ಇದ್ದಿದ್ರೆ ಆಗ ನಿಮ್ ಪ್ರಶ್ನೆ ಕೂಡ್ತಾ ಇತ್ತು. ಏನ ಅನ್ನೋ ಶಬ್ದಕ್ಕೆ ಹಾಗರ್ಥ. ಹೀಗೆಲ್ಲ ಶಾಸ್ತ್ರದಲ್ಲಿ ಅನೇಕ ಪ್ರತೀಕಗಳನ್ನ ಹೇಳ್ತಾರೆ. ಏನ ಅಂದ್ರೆ ಒಂದು ವೇಳೆ ಅಂತ ಅರ್ಥ, ಆಯ್ತಾ? ಒಂದು ವೇಳೆ ಏನಾದ್ರೂ ನೀವು ಹೇಳಿದ ಹಾಗೆ ನನಗಿಂತ ಅನ್ಯವಾದ ಪರತರವಾದ ವಸ್ತು ಮತ್ತೊಂದಿತ್ತು ಅಂತಾಗಿದ್ರೆ ಆಗ ಸರ್ವೋತ್ತಮತ್ವ, ಅದಕ್ಕೂ ಸರ್ವೋತ್ತಮನಾದ ಮತ್ತೊಬ್ಬ ವ್ಯಕ್ತಿ ಇದ್ದಾನಾದ್ರಿಂದ ಜಗತ್ಪಿತೃತ್ವವನ್ನ ನಾವು ಅವನಿಗೇ ಹೇಳುತ್ತೇವೆ. ವಿಷ್ಣು ನಿನಗೆ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇರ್ತಿತ್ತು. ಆದರೆ ಮತ್ತಃ ಅನ್ಯತ್ ಪರತರಂ ಕಿಂಚಿತ್ ನಾಸ್ತಿ, ಸರ್ವಥಾ ನಿಷೇಧ ಮಾಡಿಬಿಟ್ಟು ಕೃಷ್ಣ ಪರಮಾತ್ಮ. ಸ್ವಲ್ಪವೂ ಇಲ್ಲ, ಯಾವ ಪದಾರ್ಥವೂ ಇಲ್ಲ, ಕಿಂಚಿತ್ ನಾಸ್ತಿ. ಆಯ್ತಾ? ಏನ ಅಹಮೇವ ಇತ್ಯುಕ್ತಿ ಅಯುಕ್ತಾ ಸ್ಯಾತ್. ಒಂದು ವೇಳೆ ನನಗಿಂತ ಅನ್ಯನಾದ ಪರತರನಾದ ಒಬ್ಬ ವ್ಯಕ್ತಿ ಇದ್ದಿದ್ರೆ ಆಗ ಹಿಂದೆ ಅಹಮೇವ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಲಯ ಅಂತ ಹೇಳಿದ್ದು ತಪ್ಪಾಗ್ತಿತ್ತು. ನೀವು ಅದೇ ತಾನೇ ಪ್ರಶ್ನೆ ಮಾಡಿದ್ದೀವಾಗ. ಸರ್ವೋತ್ತಮನಾದ ಮತ್ತೊಬ್ಬ ವ್ಯಕ್ತಿ ಇರಬೇಕಾದ್ರೆ ಅಹಮೇವ, ನಾನೇ ಜಗತ್ತಿಗೆ ಕೃಷ್ಣ ಜಗತ್ತಿಗೆ ಅಂದ್ರೆ ಸರ್ವ ಜಗತ್ತಿಗೂ ಕೂಡ ನಾನೇ ಪ್ರಭವ ನಾನೇ ಪ್ರಲಯ ಯಾಕೆ ಹೇಳ್ಕೊಂಡಿ ಅಂತ ನೀವು ಪ್ರಶ್ನೆ ಮಾಡಿದ್ರಿ. ನನಗಿಂತ ಅನ್ಯನಾದ ಸರ್ವೋತ್ತಮ ಇದ್ದಿದ್ರೆ ಆಗ ನೀವು ಹೇಳಿದ್ದನ್ನು ಒಪ್ತಾ ಇದ್ವಿ ನಾವು. ಹೌದಪ್ಪ, ನಾನೇ ಅಂತ ಹೇಳ್ಕೊಂಡಿದ್ದು ತಪ್ಪು ಇಲ್ಲ. ಯಾಕೆಂದ್ರೆ 4 ಜನ ಒಟ್ಟಿಗೆ ಸೇರಿ ಕೆಲಸ ಮಾಡಿರುವಾಗ ನಾನೇ ಮಾಡಿದೆ ಅಂತ ಹೇಗೆ ಹೇಳ್ಕೊಳ್ಳೋದು? ಪಕ್ಕದಲ್ಲಿದ್ದಾನೆ ಸಮಾನವಾಗಿ ದುಡಿದವನು. ಹಾಗಾಗಿ ಸಮಾನವಾಗಿ ದುಡಿದವ ಮತ್ತೊಬ್ಬ ಪಕ್ಕದಲ್ಲಿದ್ದಾನೆ ಅಂತಾದ್ರೆ ತಪ್ಪಾಗುತ್ತೆ. ಯಾರು ಇಲ್ಲಪ್ಪ, ಒಬ್ರು ಕೆಲಸಕ್ಕೆ ಬರ್ಲಿಲ್ಲ, ಹಗಲು ರಾತ್ರಿ ನಾನು ಒಬ್ಬನೇ ದುಡಿದಿದ್ದೆ, ಹೇಳ್ಕೊಳ್ಳಿಕ್ಕೆ ಏನ್ ತಪ್ಪು? ಹೇಳ್ಕೊಳ್ಬಹುದಲ್ಲ. ಏನಾದ್ರೂ ಒಂದು ವೇಳೆ ನನಗಿಂತ ಯಾರಾದ್ರೂ ಇನ್ನೊಬ್ರು ದುಡಿದಿದ್ರೆ ಆಗ ಹೇಳ್ಕೊಳ್ಳೋದು ತಪ್ಪಾಗ್ತಿತ್ತು. ಆದ್ರೆ ಜಗತ್ತಿನಲ್ಲಿ ಸರ್ವೋತ್ತಮನಾದ ವ್ಯಕ್ತಿ ಒಬ್ಬನೇ ಇರೋದಾದ್ದರಿಂದ ಅಹಮೇವ ಕೃತ್ಸಸ್ಯ ಜಗತಃ ಅಂತ ಹೇಳಿಕೊಂಡೆ ಏನ್ ತಪ್ಪು? ಏನ ಒಂದು ವೇಳೆ ಮತ್ತೊಬ್ಬ ಇದ್ದ ಅಂತಾಗಿದ್ರೆ ಆಗ ಈ ಯುಕ್ತಿ ಅದು ಅಯುಕ್ತವಾಗ್ತಾ ಇತ್ತು. ಹಿಂದೆ ಹೇಳಿದ ಉಕ್ತಿ ಅದು ಅಯುಕ್ತವಾಗ್ತಾ ಇತ್ತು. ಈಗ ಅದು ಅಸಮಂಜಸ ಅಲ್ಲ, ಸಮಂಜಸವೇ. ಯಾಕೆಂದ್ರೆ ಮತ್ತೊಬ್ಬ ಇಲ್ಲ. ಸರಿ ಆಯ್ತಾ? ಪ್ರತಿಯೊಂದು ಪದಗಳಿಗೆ ಅರ್ಥ ಆಯ್ತಾ? ಗಮನಿಸ್ರಿ. ಮತ್ತಃ ಅನ್ಯತ್ ಪರತರ ಶಬ್ದಿತಂ ಸರ್ವೋತ್ತಮಂ ಕಿಂಚಿನ್ನಾಸ್ತಿ. ಏನ ಒಂದು ವೇಳೆ ಹಾಗೇನಾರು ಇದ್ದಿದ್ರೆ ಅಂದ್ರೆ ನನಗಿಂತ ಅನ್ಯವಾದ ಪರತರವಾದ ಮತ್ತೊಂದು ವಸ್ತು ಇದ್ದಿದ್ರೆ ಆಗ ಅಹಮೇವ ಇತ್ಯುಕ್ತಿ ಅಯುಕ್ತಾ ಸ್ಯಾತ್. ಉಕ್ತಿ ಉಕ್ತಿ ಶಬ್ದ ಸ್ತ್ರೀಲಿಂಗ, ಅತಃ ಅಯುಕ್ತ ಇತಿ ಪ್ರಯುಕ್ತ. ಆಯ್ತಾ? ಸರಿ ಹೋಯ್ತಲ್ಲ? ಇದಿಷ್ಟು ಪೂರ್ವಾರ್ಧದ ಅಭಿಪ್ರಾಯ. ಅಥವಾ ಇನ್ನೊಂದು ರೀತಿಯಾಗೂ ಮಾಡಬಹುದು ಈ ಪೂರ್ವಾರ್ಧವನ್ನ. ಮತ್ತಃ ಪರತರಂ ಕಿಂಚಿತ್ ನಾಸ್ತಿ. ಧನಂಜಯ ಅಂತ ಬಿಡ್ಬಿಡೋಣ, ಅವನನ್ನೇ ಕುರಿತು ಸಂಬೋಧನೆಯನ್ನ ಮಾಡ್ತಾ ಇದ್ದಾನೆ. ಈ ಪೂರ್ವಾರ್ಧವನ್ನ ಮತ್ತೊಂದು ರೀತಿಯಲ್ಲೂ ಕೂಡ ಕೂಡಿಸ್ಲಿಕ್ಕೆ ಬರುತ್ತೆ. ಇನ್ನು ಸ್ವಾರಸ್ಯವಾಗಿ ಇನ್ನೊಂದು ಅರ್ಥವನ್ನ ಬರೀತಾರೆ ರಾಯರು. ಯತ್ವಾ ಅನ್ಯತ್ ಪರತರಂ ನ ಇತ್ಯುಕ್ತ್ಯ
ಮೂಲದಲ್ಲಿ ಪರತರಂ ಅನ್ಯತ್ ನ ಅಂತ ಕೃಷ್ಣ ಹೇಳಿದ್ದಾನೆ. ಹೌದಾ? ಅಂದ್ರೆ ಅದರ ತಾತ್ಪರ್ಯ ಏನು? ಅರ್ಥಾತ್ ತಾತ್ಪರ್ಯಗತ್ಯ ಲಬ್ಧಂ ಅಹಮೇವ ಪರತರಃ ಅಲ್ವಾ? ಅದರ ಅಭಿಪ್ರಾಯ ಏನು? ನನಗಿಂತ ಸರ್ವೋತ್ತಮನಾದ ಪರತರನಾದ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರಿಂದ ಏನ್ ಅರ್ಥ ಆಯ್ತು? ನಾನೇ ಪರತರ, ಮತ್ತೊಬ್ಬ ಇಲ್ಲ ಅಂತ ಅರ್ಥ ಆಯ್ತು ತಾನೆ? ಸಾಮಾನ್ಯ ಸಹಜವಾಗಿ ಅದೇ ಅರ್ಥ ಆಗುತ್ತೆ. ಅಹಮೇವ ಪರತರಃ ಇತಿ ಆದೌ ಯೋಜಯಿತ್ವಾ. ಓದಬೇಕಾದ್ರೆ ಅದನ್ನು ಯದ್ವಾ ತದ್ವಾ ಓದಬಾರದು. ಯದ್ವಾ ಅನ್ನುವ ಪಕ್ಷದಲ್ಲಿ ಯದ್ವಾ ತದ್ವಾ ಓದಬಾರದು. ಆಯ್ತಾ? ಅದನ್ನು ಓದೋ ಕ್ರಮ ಹೇಗೆ? ತಾತ್ಪರ್ಯಗತ್ಯ ಲಬ್ಧಂ ಅಹಮೇವ ಪರತರಃ ಇತಿ ಆದೌ ಯೋಜಯಿತ್ವಾ. ಮೊದಲು ಅಹಮೇವ ಪರತರಃ ಅನ್ನೋದನ್ನು ಮೊದಲು ಹಾಕೊಂಬಿಡಿ, ಮೊದಲಿಟ್ಟುಕೊಂಡು ಪಶ್ಚಾತ್ ಮತ್ತಃ ಇತ್ಯಾದಿ ಯೋಜ್ಯಂ. ಅಹಮೇವ ಪರತರಃ, ಆಯ್ತಾ? ನಾನೇ ಪರತರನಾದ ವ್ಯಕ್ತಿ. ಮತ್ತಃ ಪರತರಂ ಅನ್ಯತ್ ನಾಸ್ತಿ. ಹೀಗೆ ಇದನ್ನು ಯೋಜನೆ ಮಾಡ್ಕೊಳ್ಳಿ. ಅರ್ಥ ಒಂದೇ. ಇದರ ಸ್ವಾರಸ್ಯ ಏನು ಅಂತ ಹೇಳ್ತಾರೆ, ಇನ್ನು ಕೊನೆಗೆ ಹೇಳ್ತಾರೆ. ಇದರ ಸ್ವಾರಸ್ಯ ಏನಾಯಿತು? ಸುಮ್ಮನೆ ಹೇಳೋದಿಲ್ಲ, ಎರಡು ಒಂದೇ ಅಭಿಪ್ರಾಯ ಅಂತ ಆದ್ರೆ ಯಾಕೆ ಹೇಳಬೇಕಾಗಿತ್ತು? ಸ್ವಾರಸ್ಯ ಇದೆ, ಆಯ್ತಾ? ಮತ್ತಃ ಇತಿ ಯೋಜ್ಯಂ ತಥಾಚ. ಈ ರೀತಿ ಯೋಜನೆ ಮಾಡಿದ್ರಿಂದ, ಈ ರೀತಿಯಾಗಿ ಅರ್ಥವನ್ನು ಇಟ್ಟುಕೊಂಡದ್ರಿಂದ ಏನಾಯಿತು? ಅವತಾರಿಕಾಯಾಂ ಉಕ್ತ ದಿಶಾ ಲಬ್ಧಸ್ಯಾಪಿ ಪರತರತ್ವಸ್ಯ ಅತ್ರೋಕ್ತಿ ಅಪರತತ್ವಂ ಯಥಾ ಭೂಮ್ಯಾದಿ ಭೇದೇನ ಅನೇಕ ವಿಧಂ ಯಥಾ ಚ ಪರತತ್ವಂ ಶ್ರೀದೇವಿ ಮುಕ್ತ ಭೇದೇನ ಶ್ರೀ ಮುಕ್ತ ಭೇದೇನ ಅನೇಕಂ ತಥಾ ಪರತರಮಪಿ ಅನೇಕಂ ಅನೇಕ ವಿಧಂ ಉತ ಏಕಮೇವ ಇತಿ ಜಿಜ್ಞಾಸಾಯಾಂ ಅಹಂ ಏಕ ಏವ ಇತಿ ಜ್ಞಾಪಯಿತುಂ ಇತಿ ಧ್ಯೇಯಂ. ಅರ್ಥ ಆಗ್ಬಿಡುತ್ತೆ ಸುಲಭವಾಗಿ. ಯಾಕೆ ಹೇಳಿದ್ದು ಈ ಪಕ್ಷವನ್ನ ಅಂತ ಹೇಳಿದರೆ, ಮೊದಲು ಹೇಳ್ಕೊಂಡ ಕೃಷ್ಣ ಅನ್ಯತ ಪರತರಂ ನ ಅಂದ್ರೆ ಏನರ್ಥ? ನನಗಿಂತ ಮತ್ತೊಬ್ಬರು ಬೇರೆಯವರು ಇಲ್ಲವೇ ಇಲ್ಲ. ಆಯ್ತಾ? ಅಹಮೇವ ಪರತರಃ, ಪರತರನಾದ ವ್ಯಕ್ತಿ ಅಹಮೇವ. ಎಷ್ಟು ಸ್ವಾರ್ಥ ಅಲ್ಲ, ಅಹಂಕಾರಿ ಅಲ್ವಾ ಕೃಷ್ಣ? ಅಹಮೇವ ಪರತರಃ ಇತಿ ಇತಿ ಆದೌ ಯೋಜಯಿತ್ವ. ಪಶ್ಚಾತ್ ಅಹಮೇವ ಪರತರಃ ಅನ್ನುವ ವಾಕ್ಯದ ನಂತರ ಮತ್ತಃ ಪರತರಂ ಅನ್ಯತ ನಾಸ್ತಿ ಅಂತ ಹೀಗಿಟ್ಕೊಳ್ಳಿ. ಹೀಗೆ ಇಟ್ಕೊಂಡ್ರೆ ಹಿಂದಿನ ಪಕ್ಷಕ್ಕೂ ಈ ಪಕ್ಷಕ್ಕೂ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ವಲ್ಲ ಅಂತ ಸಣ್ಣ ಪ್ರಶ್ನೆ ಬಂದ್ರೆ ಅದಕ್ಕೆ ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಇವಾಗ. ತಥಾಚ ಅವತಾರಿಕಾಯಾಂ ಉಕ್ತ ದಿಶಾ, ನಾವೇನು ಈ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಟ್ಟವಲ್ಲ ಅಲ್ಲಿ ತೋರಿಸಿದಂತೆ ಲಬ್ಧಸ್ಯಾಪಿ ಪರತತ್ವಸ್ಯ ಅತ್ರೋಕ್ತಿ ಅಪರತತ್ವಂ ಯಥಾ ಭೂಮ್ಯಾದಿ ಭೇದೇನ ಅನೇಕ ವಿಧಂ. ಪ್ರಾರಂಭದಲ್ಲಿ ಒಂದು ವಿಧವನ್ನು ಹೇಳಿದರಲ್ಲ, ಅಷ್ಟಧಾ ಅಂತ. ಹೌದಾ? ಜಡ ಪ್ರಕೃತಿಯಲ್ಲಿಯೂ ಕೂಡ 8 ವಿಧ ಇದೆ. ಅದರ ಜೊತೆಗೆ ಜೀವ ಸಮುದಾಯವನ್ನು ಸೇರಿಸಿಕೊಳ್ಳಬೇಕು ಅಂತ ಹೇಳಿದ್ರು. ಆಮೇಲೆ ಪರತತ್ವದ ವಿಚಾರಕ್ಕೆ ಬಂದಾಗ, ಪರತತ್ವ ಅಂದ್ರೆ ಶ್ರೀ ಮಾತ್ರ ಅಲ್ಲ, ಉಪಲಕ್ಷಣತೆಯ ಮುಕ್ತರನ್ನು ಇಟ್ಕೊಳ್ರಿ. ಹೇಗೆ ಪರತತ್ವ ಅಪರತತ್ವದಲ್ಲಿ ಅನೇಕ ವಿಧಗಳುಂಟೋ ಹಾಗೆ ಪರತರತ್ವದಲ್ಲಿಯೂ ವಿಧ ಉಂಟೋ ಇಲ್ವೋ ಅಂತ ನಮಗೆ ಸಂಶಯ ಬರಬಹುದು. ಆ ಸಂಶಯವನ್ನು ನಿವಾರಣೆ ಮಾಡ್ಲಿಕ್ಕೋಸ್ಕರ ಅಹಮೇವ ಪರತರಃ ಮತ್ತಃ ಕಿಂಚಿನ್ನಾಸ್ತಿ. ಕೇವಲ ಅವಧಾರಣೆ ಅಲ್ಲ, ಅನ್ಯ ನಿಷೇಧಾರ್ಥಕವಾದದ್ದು. ಮತ್ತಃ ಅಹಮೇವ, ಅನ್ಯರನ್ನು ನಿಷೇಧ ಮಾಡಿಬಿಟ್ಟ ಏವಕಾರದಿಂದ. ಈ ಅರ್ಥಕ್ಕೋಸ್ಕರ ಹೀಗೆ ಇನ್ನೊಂದು ಪಕ್ಷದಲ್ಲಿಯೂ ಕೂಡ ಇದನ್ನು ಜೋಡಿಸಿಕೊಳ್ಳಬೇಕು ಅಂತ ಇದನ್ನ ಹೇಳಿ. ಇಲ್ಲದೆ ಹೋದರೆ ಅಂದ್ರೆ ಪರತತ್ವದಲ್ಲಿಯೂ ವಿಧ ಉಂಟು, ಮುಕ್ತರನ್ನು ಸೇರಿಸಿಕೊಂಡಿದ್ದಾರೆ. ಅಪರತತ್ವದಲ್ಲಿಯೂ ವಿಧ ಉಂಟು. ಹಾಗೆ ಪರತರತ್ವ ಇದೊಂದು ತತ್ವ. ಹಾಗಾದ್ರೆ ಅವೆರಡರಲ್ಲಿ ಅನೇಕ ವಿಧಗಳಿದ್ದ ಹಾಗೆ ಪರತತ್ವದಲ್ಲಿಯೂ ಕೂಡ ಅನೇಕ ವಿಧ ಉಂಟೋ ಅಂತ ಸಂಶಯ ಬಂದರೆ ಪರತರಃ ಅಹಮೇವ, ಇನ್ನೊಂದು ವಿಧ ಇಲ್ಲ, ಇದರಲ್ಲಿರೋದು ಒಬ್ಬನೇ ವ್ಯಕ್ತಿ, ಅದು ನಾನೇ ಅಂತ ಕೃಷ್ಣ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಅರ್ಥ ಆಯ್ತಾ? ಹಿಂದಿನ ಪಕ್ಷಕ್ಕೂ ಯದ್ವಾ ಪಕ್ಷಕ್ಕೂ ಇಷ್ಟು ವ್ಯತ್ಯಾಸವಿದೆ. ಪ್ರತಿಯೊಂದು ಪದಗಳಿಗೆ ಅರ್ಥ ಆಯ್ತಾ?
ಮಧುಸಿಂಹ ಅವರು. ತಥಾ ಚ ಅವತಾರಿಕಾಯಾಂ ಉಕ್ತ ದಿಶಾ ಲಬ್ಧಸ್ಯಾಪಿ ಪರತರತ್ವಸ್ಯ ಅತ್ರೋಕ್ತಿ ಪರತರತ್ವ. ಆಯ್ತಾ? ಅಲ್ಲಿ ನಾವು ಹೇಳಿದಂತೆ ಇವನು ಪರನೂ ಅಲ್ಲ ಅಪರನೂ ಅಲ್ಲ, ಪರತರ ಆದ ಇವನು. ಹೌದಾ? ಹಿಂದೆ ಅದನ್ನು ನಾವು ಇದೇ ಶ್ಲೋಕದ ಅವತಾರಿಕೆಯಲ್ಲಿ ನಾವು ತಿಳಿಸ್ಕೊಟ್ಟಿದ್ದೇವೆ. ಪರತರತ್ವಸ್ಯ ಅತ್ರೋಕ್ತಿ ಅಪರತ್ವಂ ಯಥಾ ಭೂಮ್ಯಾದಿ ಭೇದೇನ ಅನೇಕ ವಿಧಂ ಯಥಾ ಚ ಪರತತ್ವಂ ಶ್ರೀದೇವಿ ಮುಕ್ತ ಭೇದೇನ ಅನೇಕಂ ತಥಾ ಪರತರಮಪಿ. ಪರತರವೂ ಕೂಡ ಪರತರತ್ವವೂ ಕೂಡ ಅನೇಕ ವಿಧವೋ ಉತ ಏಕಮೇವ, ಒಂದೋ ಅಥವಾ ಇದರಲ್ಲಿಯೂ ಕೂಡ ಅನೇಕ ವಿಧ ಉಂಟೋ ಎಂಬುದಾಗಿ ಇದು ಜಿಜ್ಞಾಸಾಯಾಮ್. ಈ ರೀತಿಯಾಗಿ ಜಿಜ್ಞಾಸೆ ಬಂದರೆ ಅಹಂ ಏಕ ಏವ ಇತಿ ಜ್ಞಾಪಯಿತುಂ ಇತಿ ಧ್ಯೇಯಂ. ಉಕ್ತ ದಿಶಾ ಹಿಂದೆ ಹೇಳಿದಂತೆ ನಮಗೇನು ಲಬ್ಧ ಆಯಿತು? ಇವನಲ್ಲಿ ಪರತರತ್ವ ಸಿದ್ಧ ಆಯಿತು. ಇವನು ಜಡನೂ ಅಲ್ಲ, ಜಡದಂತೆ ಇವನು ಅಪರನೂ ಅಲ್ಲ. ಆಯ್ತಾ? ಶ್ರೀ ಅಂತೆ ಪರನೂ ಅಲ್ಲ, ಶ್ರೀ ಪರ. ಇವನಲ್ಲಿ ಪರತ್ವ ಇಲ್ಲ. ಲಕ್ಷ್ಮೀದೇವಿ ಚಿತ್ ಪ್ರಕೃತಿಗೆ ಅವಳೇ ತಾನೆ ಅಭಿಮಾನಿ. ಆದ್ರೆ ಜಡ ಪ್ರಕೃತಿಗಿಂತಲೂ ಚಿತ್ ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ ಅವಳು ಪರಳಾಗ್ತಾಳೆ. ಪರಳಾದ ಲಕ್ಷ್ಮೀದೇವಿಗಿಂತ ಶ್ರೀತತ್ವಕ್ಕಿಂತ ಜಡ ಪ್ರಕೃತಿ ಅದು ಅಪರ. ಅದರಲ್ಲಿ ಜಡ ಪ್ರಕೃತಿಯಲ್ಲಿ ಅವರತ್ವ ಉಂಟು, ಇವಳಲ್ಲಿ ವರತ್ವ ಉಂಟು. ಆದ್ರಿಂದ ಇವನಲ್ಲಿ ಅಪರತ್ವನೂ ಇಲ್ಲ ಪರತ್ವನೂ ಇಲ್ಲ ಭಗವಂತನಲ್ಲಿ. ಯಾಕೆ? ಪರತ್ವ ಲಕ್ಷ್ಮೀದೇವಿಯಲ್ಲಿ ಬರುತ್ತೆ, ಅಪರತ್ವ ಜಡ ಪ್ರಕೃತಿಯಲ್ಲಿ ಬರುತ್ತೆ. ಹಾಗಾಗಿ ಇವನಲ್ಲಿ ಪರತ್ವನೂ ಇಲ್ಲ ಅಪರತ್ವನೂ ಇಲ್ಲ. ಹಾಗಾದ್ರೆ ಇವ ಏನು? ಪರತರನಾಗಿದ್ದಾನೆ. ಇವನಲ್ಲಿ ಒಂದು ಧರ್ಮ ಉಂಟು, ಪರತರತ್ವ ಎನ್ನುವ ಧರ್ಮ ಇದೆ. ಪರತರನಾಗಿದ್ದಾನೆ. ಇದೇ ನಮಗೆ ಲಬ್ಧವಾದದ್ದು ಹಿಂದೆ. ಸರಿನಾ? ಇದೆ, ಗೀತಾ ಭಾಷ್ಯ ಇದೆ, ನೋಡೋಣ. ನ ಕೇವಲಂ ಜಗತಃ ಪ್ರಭವ ಪ್ರಳಯೌ ಮದಧೀನವು. ಅರ್ಥ ಆಗುತ್ತಲ್ಲ ಬಿದ್ರಿಯವರು? ಕೇವಲಂ ಜಗತಃ ಪ್ರಭವಶ್ಚ ಪ್ರಳಯಶ್ಚ ಪ್ರಭವ ಪ್ರಳಯೌ ಮದಧೀನೌ ಮಮ ಅಧೀನೌ ನ ಕಿಂತು ಸ್ಥಿತಿರಪಿ. ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವೂ ನನ್ನ ಅಧೀನವೇ. ಮೂಲ ಶ್ಲೋಕದಲ್ಲಿ ಏನು ಹೇಳಿದ ಕೃಷ್ಣ? ಅಹಮೇವ ಅಹಂ ಕೃತ್ಸ್ನಸ್ಯ ಪ್ರಭವಃ ಪ್ರಳಯಸ್ತಥಾ ಅಂತ ಹೇಳಿದ. ಎರಡೇ ತಗೊಂಡದ್ದು, ನಾಶ ಸೃಷ್ಟಿ ಮತ್ತು ನಾಶ. ಅದು ಅರ್ಥಾತ್ ಸಿದ್ಧ ನಿಮಗೆ. ಇದರಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇದರ ಪೂರ್ತಿ ನಿಮಗೆ ತತ್ವ ಸಮನ್ವಯ ಆ ಸೂತ್ರವನ್ನು ತೆಗೆದು ನೋಡಿದ್ರೆ ಎಷ್ಟೆಷ್ಟು ತಗೊಳ್ಬೇಕು. ಇದು ತತ್ವಪ್ರಕಾಶಕದಲ್ಲಿ ಸುಧಾದಲ್ಲಿ ಇದರ ಬಗ್ಗೆ ವಿಶೇಷವಾಗಿ ಜಿಜ್ಞಾಸೆ ಮಾಡಿದ್ದಾರೆ. ಅಲ್ಲೆಲ್ಲ ವಿಸ್ತಾರವಾಗಿ ಹೇಳುತ್ತಾರೆ ಜಯತೀರ್ಥ ಎಷ್ಟೆಷ್ಟನ್ನು ತಗೊಳ್ಬೇಕು, ಎಷ್ಟನ್ನು ಹೇಳಿದ್ರೆ ಎಷ್ಟೆಷ್ಟನ್ನು ಸ್ವೀಕಾರ ಮಾಡಬೇಕು. ಉಪಲಕ್ಷಣತೆ ಎಲ್ಲವೂ ಕೂಡ ಸೇರಿಕೊಳ್ಳುತ್ತೆ. ಒಂದು ಕಡೆ ಹಾಗೆ ಹೇಳಿರುತ್ತೇವೆ, ಉಪಲಕ್ಷಣತೆಯ ಸೃಷ್ಟಿಯಾದಿ ಅಷ್ಟ ಕರ್ತೃತ್ವವು ಭಗವಂತನಲ್ಲಿ ಉಂಟು. ಆಯ್ತಾ? ಹಾಗೆ ಪ್ರಕೃತದಲ್ಲಿ ಸೃಷ್ಟಿ ಮತ್ತು ಸಂಹಾರ ಎರಡನ್ನೇ ಕೃಷ್ಣ ಪ್ರಭವ ಮತ್ತು ಪ್ರಳಯ ಶಬ್ದದಿಂದ ಉಲ್ಲೇಖ ಮಾಡಿದ್ದಾನೆ. ಅದು ಮಾತ್ರ ಅಲ್ಲ, ಸ್ಥಿತಿಯೂ ಮದಧೀನವಾಗಿದೆ ಅನ್ನೋದನ್ನ ಈ ಒಂದು ಯದ್ವಾ ಅನ್ನುವ ಪಕ್ಷದ ಮೂಲಕ ಕೃಷ್ಣ ತಾನು ತೋರಿಸಿಕೊಟ್ಟ. ಕೃಷ್ಣ ಒಂದು ಸ್ಟೇಟ್ಮೆಂಟ್ ಮಾಡ್ತಾರಲ್ಲ, ನಾನು ಅದಕ್ಕೆ ಕಾರಣ ಇದು ಅಂತ ಯಾವುದು? ಸೃಷ್ಟಿ ಸ್ಥಿತಿ ಮತ್ತೆ ಅಲ್ಲ, ಸಿಂಪಲ್. ಇವಾಗ ಹೇಳಿದ್ನಲ್ಲ, ಅಪರತ್ವ ಎಲ್ಲಿ ಬರುತ್ತೆ? ಜಡ ಪ್ರಕೃತಿಯಲ್ಲಿ ಬರುತ್ತೆ. ಪರತ್ವ ಲಕ್ಷ್ಮೀದೇವಿಯಲ್ಲಿ ಬರುತ್ತೆ. ಆದ್ರಿಂದ ಅಪರತ್ವ ಪರತ್ವ ಎರಡೂ ಇವನಲ್ಲಿ ಬರೋದಿಲ್ಲ ಅಂತಾದ್ರೆ ಹಾಗಾದ್ರೆ ಇವನೇನು ಅಂದ್ರೆ ಇವನು ಪರತರ. ಪರ ಅಂದ್ರೆ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಆದ್ದರಿಂದ ಇವನಲ್ಲಿ ಲಕ್ಷ್ಮಿಯಲ್ಲಿ ಪರತ್ವ ಇದ್ದಂತೆ, ಜಡ ಪ್ರಕೃತಿಯಲ್ಲಿ ಅಪರತ್ವ ಇದ್ದಂತೆ ಭಗವಂತನಲ್ಲಿ ಪರತರತ್ವ ಉಂಟು. ಇದು ನಂಬಿಕೆಯಿಂದ ನಂಬಿಕೆ ಮೀರಿ ಅದು ಓಕೆ, ನಮ್ಮ ಸಮುದಾಯ ನಂಬಿಕೆ, ನಮ್ಮ ಕೃಷ್ಣ ಸರ್ವೋತ್ತಮ ಅಂತ ನಂಬಿಕೆ. ಗೀತೆ ಅನ್ನೋದು ಒಂದು
ಆ ನಂಬಿಕೆ ಮೀರಿ ಅದಕ್ಕೆ ಒಂದು ಕಾರಣ ಇದೆಯಾ ಅಂತ ಮುಂದೆ ಕೊಡ್ತಾರ ಇಲ್ಲ ಸ್ಟೇಟ್ಮೆಂಟ್ ತರ ಅದ ಇದು ಹೌದು 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 ಇದು ನಿಮ್ ಪ್ರಶ್ನೆ ಅರ್ಥ ಆಯ್ತು. ಇದನ್ನ ಲೌಕಿಕರಿಗೆ ಹೇಗೆ ಒಪ್ಸೋದು, ಯಾರು ನಾಸ್ತಿಕರು ಅಂತವ್ರಿಗೆ ಒಪ್ಸೋದು ಹೇಗೆ ಅಂತ. ನಾಸ್ತಿಕರನ್ನ ಸುತರಾಮ್ ಒಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಾಸ್ತಿಕರನ್ನ ಕುರಿತು ಸುತರಾಮ್ ಒಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾಸ್ತಿಕರ ಸಿದ್ಧಾಂತ ಏನು? ಅವರು ಪ್ರತ್ಯಕ್ಷೈಕ ಪ್ರಮಾಣಿನಃ, ಪ್ರತ್ಯಕ್ಷದಲ್ಲಿ ಕಂಡದ್ದನ್ನು ಮಾತ್ರ ಪ್ರಮಾಣ ಅಂತ ಅಂಗೀಕಾರ ಮಾಡುವವರು ನಾಸ್ತಿಕರು. ಇವೆಲ್ಲವೂ ಕೂಡ ಅತೀಂದ್ರಿಯ. ಆದರೆ ಅತೀಂದ್ರಿಯ ಅಂದ ಮಾತ್ರಕ್ಕೆ ಇವುಗಳು ನಮ್ಮ ಅನುಭವಕ್ಕೆ ಬರೋದಿಲ್ಲವೋ? ಬರುತ್ತೆ. ಎಂಥ ನಾಸ್ತಿಕನಾದರೂ ಕೂಡ ಅವನು ದೇವರನ್ನು ಒಪ್ಪಲೇಬೇಕು, ಒಪ್ತಾನೆ. ಅವನಿಗಿಂತ ಮೀರಿದ್ದು ಉಂಟು ಮತ್ತೊಂದು, ಅವನ ಅನುಭವಕ್ಕೆ ಬಂದರೂ ಕೆಲವೊಮ್ಮೆ ನಾಸ್ತಿಕರು ಅದನ್ನ ಹೇಳೋದಿಲ್ಲ. ನಾಸ್ತಿಕರಿಗೆ ಅದು ಅನುಭವಕ್ಕೆ ಬಾರದೇ ಇರಲಿಕ್ಕೂ ಸಾಧ್ಯತೆ ಉಂಟು. ಆಯ್ತಾ? ಬಂದರೂ ಕೂಡ ಅದನ್ನು ಅವರು ಒಪ್ಪೋದಿಲ್ಲ. ಹಾಗಾಗಿ ಅವರನ್ನು ಕುರಿತು ಹೇಳಿದ್ದಲ್ವೇ ಅಲ್ಲ ಇದು. ಹಾಗಾದ್ರೆ ಈಗ ಕೃಷ್ಣನ ಕಾಲದಲ್ಲೂ ಕೃಷ್ಣನನ್ನ ವಿರೋಧ ಮಾಡಿದವರು ಇದ್ದೇ ಇದ್ರಲ್ಲ, ಅಂಥವ್ರಿಗೆಲ್ಲ ಏನಾಯಿತು? ನಾಸ್ತಿಕರಿಗೆ ಅದೋ ಗತಿಯೇ ಗತಿ. ಹಾಗಾಗಿ ನಾಸ್ತಿಕರನ್ನ ಏನು ಮಾಡಿದ್ರು ಕೂಡ ಒಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇವ್ರು ಇದ್ದಾನೋ, ಈ ವಸ್ತು ಇದೆಯೋ, ಮೊಬೈಲ್ ಇಲ್ಲಿ ಕಾಣಿಸ್ತಾ ಇದೆ ಅಂತಾದ್ರೆ ಕಣ್ಣಿಗೆ ಕಾಣಿಸ್ಲಿ. ದೇವರಿದ್ದಾನೋ, ಕಣ್ಣಿಗೆ ಕಾಣಿಸ್ಲಿ. ಇಲ್ಲ ಅಂತಾದ್ರೆ, ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತಾದ್ರೆ ಇಲ್ಲ ಅಂತ ಅರ್ಥ. ಅಂಥವ್ರನ್ನ ಕುರಿತು ಹೇಗೆ ಒಪ್ಪಿಸ್ತೀರಿ? ಅದಕ್ಕೆ ಉಪನಿಷತ್ತು ಒಂದು ದೃಷ್ಟಾಂತವನ್ನ ಕೊಟ್ಟದ್ದು, ಗುರು ಶಿಷ್ಯ ದೃಷ್ಟಾಂತವನ್ನ ಕೊಟ್ಟದ್ದು ಉಪನಿಷತ್ತು. ಅದೇ ಗುರು ಹೇಳುತ್ತಾನೆ, ಉಪ್ಪನ್ನು ಹಾಕಿಸಿದ ನೀರಲ್ಲಿ, ಮಾರನೇ ದಿವಸ ಬಾ ಅಂತ ಹೇಳ್ತಾನೆ ಶಿಷ್ಯನಿಗೆ. ತಗೊಂಡ್ ಬಾ, ನಿನ್ನೆ ಉಪ್ಪು ಹಾಕಿದ ಆ ನೀರಿನ ಪಾತ್ರೆ ತಗೊಂಡ್ ಬಾ. ನೋಡ್ತಾನೆ, ಉಪ್ಪಿಲ್ಲ. ನೀರು ಕುಡಿ ಎಂದ್ರು, ಕುಡ್ದ. ನೀರೆಲ್ಲ ಉಪ್ಪಾಗಿದೆ. ಇದ್ರಲ್ಲಿ ಉಪ್ಪು ಉಂಟೋ ಇಲ್ವೋ ಹೇಳು? ಉಪ್ಪು ಅವನೇ ಹಾಕಿದ್ದಾನೆ, ಉಪ್ಪು ಕಾಣಿಸ್ತಾ ಇಲ್ಲ. ಇವಾಗ ಉಪ್ಪಿಲ್ಲ ಅಂತ ಹೇಳ್ತೀಯಾ? ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೀರೆಲ್ಲ ಉಪ್ಪಾಗಿದೆ. ಕಣ್ಣಿಗೆ ಕಾಣಿಸ್ತಾ ಇಲ್ಲ, ನೀರೊಳಗೆ ಉಪ್ಪಿದೆ. ನೀರೊಳಗೆ ಉಪ್ಪು. ಹಾಗೆ ಭಗವಂತ ಅಂತ ಈ ಉಪನಿಷತ್ತು ಈ ದೃಷ್ಟಾಂತ ಕೊಟ್ಟದ್ದು. ಜಗತ್ತಿನ ತುಂಬಾ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ. ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ತೇನ ವಿನ ತೃಣಮಪಿ ನ ಚಲತಿ. ದೊಡ್ಡ ಮನೆ ತುಂಬಾ ವೈರ್ ಹಾಕಿದ್ದೇವೆ, ಕರೆಂಟ್ ಹರಿತಾ ಉಂಟು, ನಮ್ಮ ಕಣ್ಣಿಗೆ ಕಾಣಿಸುತ್ತೋ? ಕರೆಂಟ್ ಇದ್ದದ್ದು ಸತ್ಯ ಹೌದೋ ಇಲ್ವೋ? ಕರೆಂಟ್ ಇಲ್ಲದ್ರೆ ದೀಪ ಉರಿಯುತ್ತಾ? ಫ್ಯಾನ್ ಉರಿಯುತ್ತಾ? ಫ್ಯಾನ್ ಉರಿತಾ ಇದೆ, ಕರೆಂಟ್ ಇದೆ, ನಮ್ಮ ಕಣ್ಣಿಗೆ ಕಾಣಿಸುತ್ತಾ? ಯಾರಾದ್ರೂ ಕರೆಂಟ್ ಮುಟ್ಲಿಕ್ಕೆ ಸಾಧ್ಯವೋ? ಕಾಣಿಸೋದಿಲ್ಲ. ಹೇಗಿದೆ ಅದರ ಬಣ್ಣ? ಯಾರಾದ್ರೂ ಹೇಳಿದ್ದುಂಟಾ? ಇಂಥ ಆಕಾರದ್ದಿದೆ ಕರೆಂಟು, ಇಂಥ ಆಕಾರದ ಇಂಥ ವರ್ಣದ್ದಿದೆ ಕರೆಂಟು, ಯಾರಾದ್ರೂ ಹೇಳಿದ್ದುಂಟೆ? ಕರೆಂಟ್ಗೆ ಒಂದು ಬಣ್ಣ ಉಂಟಾ? ಆಕಾರ ಉಂಟಾ? ಇದೆಯೋ ಇಲ್ಲೋ? ಅನುಭವಕ್ಕೆ ಬರ್ತಾ ಇದೆ. ಒಪ್ಪೋದಿಲ್ಲ ಅಂದ್ರೆ ಏನರ್ಥ? ಶುದ್ಧ ಮಂಡುವಾದ ಅಂತ ಅರ್ಥ. ಇದು ಗಾಳಿನೂ ಅಷ್ಟೇ. ಹಾಗಾಗಿ ಇವೆಲ್ಲ ಗಾಳಿ ಆದರೂ ಒಂದು ರೀತಿಯಲ್ಲಿ ನಮಗೆ ಅನುಭವಕ್ಕೆ ಬರುತ್ತೆ ಅಲ್ವಾ? ಸ್ಪರ್ಶೇಂದ್ರಿಯಿಂದ ನಮಗೆ ಅನುಭವಕ್ಕೆ ಬರುತ್ತೆ. ಈ ಭಗವಂತ ಆಗ್ಲಿ, ಪಾಪ ಪುಣ್ಯಗಳಾಗ್ಲಿ, ಯಾವ ಇಂದ್ರಿಯದಿಂದಲೂ ಕೂಡ ಇದು ಗೋಚರ ಆಗ್ತಕ್ಕಂಥದ್ದಲ್ಲ. ಧರ್ಮಾಧರ್ಮಗಳು, ಸ್ವರ್ಗ ಇರಬಹುದು, ನರಕ ಇರಬಹುದು, ಅಥವಾ ಮೋಕ್ಷ ಇರಬಹುದು, ಅಂಧಂತಮಸ್ಸು ಇರಬಹುದು, ಭಗವಂತ ಇರಬಹುದು, ಇದ್ಯಾವುದು ಕೂಡ ಭೌತಿಕವಾದ ಈ ಇಂದ್ರಿಯಗಳಿಗೆ ಗೋಚರವಾಗ್ತಕ್ಕಂಥದ್ದಲ್ಲ. ಹಾಗಾಗಿ ಕೃಷ್ಣ ಹೇಳಿದ್ದಾನೆ, ಇದನ್ನ ನಾವು ವಿಶ್ವಾಸ ಇಟ್ಟು ಅದನ್ನು ನಂಬಬೇಕು. ಇಲ್ಲದೆ ಹೋದರೆ ನಾಸ್ತಿಕವಾದರೆ ಆಗಿಬಿಡ್ತೇವೆ. ನಾಸ್ತಿಕವಾದದಲ್ಲಿ ನಮಗೆ ಸುಖ, ಶಾಂತಿ, ನೆಮ್ಮದಿಗಳು ಸಿಗೋದು. ಹೌದಾ? ಇಷ್ಟೆಲ್ಲ ಹೇಳಬೇಕು ಆ ನಾಸ್ತಿಕರಿಗೆ. ಭಗವಂತ ಕಣ್ಣಿಗೆ ಕಾಣಿಸೋದಿಲ್ಲ, ಕಾಣಿಸದೇ ಇದ್ರೂ ಅನುಭವಕ್ಕೆ ತಂದು ಕೊಡುತ್ತಾನೆ ನಮಗೆ. ಅದನ್ನ ಅನುಭವಿಸಿದಾಗ ಕಾರ್ಯಾನುಮೇಯ, ಕಾರ್ಯದಿಂದ ನಾವು ಕಾರಣವನ್ನು ಅನುಮಾನ ಮಾಡಬೇಕು. ಹೌದಾ ಇಲ್ಲ? ಕಾರ್ಯ ನಡೀತಾ ಇದೆ, ಕಾರಣ ನಾವು ಕಾಣಿಸ್ತಾ ಇಲ್ಲ. ಕಾರಣ ಇಲ್ಲದೆ ಕಾರ್ಯ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪ ಇಲ್ಲದೆ ಮಗ ಹುಟ್ಟುತ್ತಾನೋ? ಸಾಧ್ಯವೇ ಇಲ್ಲ ಜಗತ್ತಿನಲ್ಲಿ. ಹಾಗಾಗಿ ಮಗ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ ಅಂದ್ರೆ ಇವನಿಗೊಬ್ಬ ಅಪ್ಪ ಇರಲೇಬೇಕು, ತಿರ್ಬೇಕು. ಕಾರ್ಯವನ್ನು ನೋಡಿ ನಾವು ಕಾರಣವನ್ನು ಅನುಮಾನ ಮಾಡಬೇಕು. ಅಘಟಿತ ಘಟನಾ ಶಕ್ತಿಗಳು ಭಗವಂತನಿಗುಂಟು. ಯಾರಿಂದಲೂ ಮಾಡ್ಲಿಕ್ಕೆ ಆಗದ ಒಂದು ಕೆಲಸ ಜಗತ್ತಿನಲ್ಲಿ ನಡೀತಾ ಇದೆ ಅಂದ್ರೆ ಅದಕ್ಕೊಬ್ಬ ಕಾರಣಕರ್ತ, ಸರ್ವಶಕ್ತ ಮತ್ತೊಬ್ಬ ಇದ್ದಾನೆ ಅಂತ ತೀರ್ಮಾನ. ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಮಾತ್ರಕ್ಕೆ ಇಲ್ಲ ಅಂತ ನಾವು ಸಮರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲ. ನೈಷ ತರ್ಕೇಣ ಮತಿರಾಪನೀಯ. ತರ್ಕದಿಂದ ಭಗವಂತ ಇದ್ದಾನೆ ಅಂತಲೂ ಸಮರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲ, ತರ್ಕದಿಂದ ಭಗವಂತನನ್ನು ಇಲ್ಲ ಅಂತಲೂ ಸಮರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲ. ಅಂಥ ವಿಶಿಷ್ಟ ವ್ಯಕ್ತಿತ್ವ ಅದು ಭಗವಂತನದ್ದು. ಮನಸ್ಸಿಗೆ
ಸರಿ, ಇದಂ ಸರ್ವಂ ಅಂತ ಇವ ಮೂಲ ಶ್ಲೋಕದಲ್ಲಿ ಹೇಳಿದಾನೆ. ಇದಂ ಸರ್ವಂ ಅಂತ ಹೇಳಿದ್ರೆ ಪ್ರಕೃತ್ಯಾದಿ ಜಗತ್ ಅಂತ ಅರ್ಥ. ಈ ಪ್ರಕೃತಿಯೇ ಮೊದಲಾದ ಸಮಸ್ತ ಜಗತ್ತು ಅದು ನನ್ನ ಅಧೀನದಲ್ಲಿದೆ ಅಂದ್ರೆ ಸ್ಥಿತಿಗೆ ಕಾರಣನೂ ಕೂಡ ಭಗವಂತ ಅಂತ ಹೇಳ್ಕೊಂಡಾಗಾಯ್ತು. ಇಷ್ಟು ಒಂದೇ. ಹೌದು ಹೌದು ಹೌದು, ಜಗತ್ತಂದ್ರೂ ಬ್ರಹ್ಮಾಂಡ ಅಂದ್ರೂ ಒಂದೇ. ಇಲ್ಲ, ಜಗತ್ತು ಅಂದ್ರೆ ಇಡೀ ಸಮಗ್ರ ಭೂಮಂಡಲ, ಅಲ್ಲೇ ಅದು ಸೇರಿಸ್ಕೊಳ್ಬಹುದು. ಸಂದರ್ಭಕ್ಕೆ ಅನುಗುಣವಾಗಿ ಜಗತ್ತಂತ ಹೇಳಿದ್ರೆ ಸಮಸ್ತ ಬ್ರಹ್ಮಾಂಡವನ್ನು ತಗೊಳ್ತಾರೆ, ಜಗತ್ತಂತ ಹೇಳಿದ್ರೆ ಕೇವಲ ಭೂಮಂಡಲವನ್ನು ತೆಗೆದುಕೊಳ್ಳುತ್ತಾರೆ. ಸಂದರ್ಭಕ್ಕೆ ಅನುಗುಣವಾಗಿ ನಾವು ತಗೊಳ್ಬಹುದು ಜಗಚ್ಛಕ್ತಿ. ಸರಿ ಹೋಯ್ತಾ? ಈ ಸ್ವಲ್ಪ ಇದಕ್ಕೆ ಯಾವುದು ನಪುಂಸಕಲಿಂಗ ಜಗತಿ ಜಗಂತಿ ಅಂತ ನಡೆಸಬೇಕು. ತಾತ್ಪರ್ಯದಲ್ಲಿ, ಗೀತಾ ತಾತ್ಪರ್ಯದಲ್ಲಿ, ಭಾಷ್ಯದಲ್ಲಿ ಒಂದೇ ಮಾತಿನಲ್ಲಿ ಹೇಳಿಬಿಟ್ರು, ಮತ್ತಃ ಅನ್ಯತ ಪರತರಂ ನ ಕಿಂಚಿದಪಿ. ಆಯ್ತಾ? ಅಲ್ಲಿ ಅಪಿಶಬ್ದವನ್ನು ಅಲ್ಲಿಗೆ ಹಾಕೊಳ್ಬೇಕು ಅಂತ ಭಾಷ್ಯದಲ್ಲಿ ಸೂಚನೆ ಮಾಡಿದ್ರು. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಅಪಿಶಬ್ದ ಎಲ್ಲಿ ಬಂತಲ್ಲಿ ಶ್ಲೋಕದಲ್ಲಿ? ಅಪಿಶಬ್ದ ಇಲ್ಲ ಅಲ್ಲಿ, ಕಿಂಚಿದಪಿ ಅಪಿಶಬ್ದ ಸೇರಿಸ್ಕೊಳ್ಬೇಕು. ಭಾಷ್ಯದಲ್ಲಿ ಅದನ್ನು ಹೇಳ್ತಾರೆ, ಕಿಂಚಿದಪಿ ನಾಸ್ತಿ, ಏನೂ ಇಲ್ಲ ಅಂತ ಅರ್ಥ. ಅಪಿಶಬ್ದವನ್ನ ಆ ಕಿಂಚಿತ್ ಶಬ್ದ ಜೊತೆಗೆ ಸೇರಿಸ್ಕೊಂಡ್ಬಿಡ್ರಿ ಅಂತ ಶ್ರೀಮದ್ ಆಚಾರ್ಯ ಒಂದು ಸೂಚನೆಯನ್ನ ಕೊಟ್ಟರು. ಆಯ್ತಾ? ಅದಕ್ಕೆ ಈ ಪರಮಾತ್ಮ ಪರತರ, ಅವನು ಪರತರ ಪರತಮ. ಆಯ್ತಾ? ಆ ಪರತರ ಯಾರು ಇಲ್ಲ ಅಂತ ಹೇಳಿದ, ಹಾಗಾದ್ರೆ ಪರತಮ ಇರಬಹುದಲ್ವ ಅಂತ ಮತ್ತೊಂದು ಪ್ರಶ್ನೆ ಬರ್ಬೋದು ಅಲ್ವಾ? ಹಾಗಾದ್ರೆ ಪರತರ ಯಾವುದೂ ಇಲ್ಲಪ್ಪ, ಹಾಗಾದ್ರೆ ಪರತಮ ಮತ್ತೊಂದು ಉಂಟೋ? ಆ ಸಂಶಯವನ್ನ ತಾತ್ಪರ್ಯದಲ್ಲಿ ನಿವಾರಣೆ ಮಾಡಿದರು ಶ್ರೀಮದಾಚಾರ್ಯ. ಒಂದಿಷ್ಟು ದೃಷ್ಟಾಂತವನ್ನ, ಬೇರೆ ಪುರಾಣದ ದೃಷ್ಟಾಂತವನ್ನ ಕೊಡ್ತಾರೆ. ಅವರ ದುಃಖ ಸಂಬಂಧಾದ ಜೀವ ಏವ ಪ್ರಕೀರ್ತಿತ. ಅವರರು ಅಂದ್ರೆ ಯಾರಪ್ಪ? ಜೀವರೇ. ಯಾಕೆ ಅಂದ್ರೆ ದುಃಖ ಸಂಬಂಧಾತ್, ಅವರಿಗೆ ದುಃಖದ ಸಂಬಂಧ ಇದೆ ಜೀವರಿಗೆ. ಜೀವ ಏವದು ದುಃಖಿನಃ. ಹೌದಾ? ಜೀವರೇ ದುಃಖವನ್ನು ಅನುಭವಿಸ್ಬೇಕು. ನನಗೆ ದುಃಖ ಬೇಡ ಅಂದ್ರೆ ಮತ್ಯಾರಿಗೆ ಹೋಗ್ಬೇಕದು? ಹೌದಾ ಇಲ್ಲ? ನಮಗೆ ದುಃಖ ಬರಬೇಕು. ಹಾಗಾಗಿ ಜೀವ ಏವ ಪ್ರಕೀರ್ತಿತ. ನಿತ್ಯ ನಿರ್ದುಃಖ ರೂಪತ್ವಾತ್ ಶ್ರೀಹಿ ಪರ. ಅವಳಿಗೆ ದುಃಖದ ಲೇಷವೂ ಇಲ್ಲ, ನಿತ್ಯ. ಯಾವ ಕ್ಷಣದಲ್ಲಿಯೂ ಕೂಡ ಶ್ರೀದೇವಿಗೆ ದುಃಖದ ಲೇಷವೇ ಇಲ್ಲ. ಹಾಗಾಗಿ ಇದಕ್ಕಿಂತ ಅವಳು ವರ, ಕನ್ಯೆ ಅವಳು, ಆದ್ರೂ ವರ ಅಂತ ಹೇಳ್ತಾರೆ. ಅದಕ್ಕೆ ವರ ಅಂತ ಹ್ರಸ್ವ ಹೇಳಬಾರ್ದು, ದೀರ್ಘ ಹೇಳಬೇಕು. ವರ. ದುಃಖ ಸಂಪೀಡಿತತ್ವಾತ್ತು ಮಧ್ಯಮಃ ವಾಯುರುಚ್ಯತೆ. ವಾಯುದೇವರ ತಾರತಮ್ಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ವಾಯುದೇವರ ಕಥೆ ಏನು ಅಂದ್ರೆ, ದುಃಖ ಸಂಪೀಡಿತತ್ವಾತ್ತು, ಇವರಿಗೆ ದುಃಖ ಉಂಟು ವಾಯುದೇವರಿಗೆ. ಏನು? ಭಗವದ್ ಅಧೀನತ್ವ. ಅದೇ ದುಃಖ ಅಂತ ತಗೊಳ್ಳೋದಿಲ್ಲ, ಅದನ್ನು ಸಂತೋಷದಿಂದಲೇ ಸ್ವೀಕಾರ ಮಾಡ್ತಾರೆ. ಆಯ್ತಾ? ದೋಷ ಅಂತ ಒಂದಿದ್ರೆ ವಾದರಾಜರು ಲಕ್ಷ್ಮೀ ಶೋಭಾನೆಯಲ್ಲಿ ಅದನ್ನೇ ಹೇಳ್ತಾರೆ. ಎಲ್ಲ ದೇವತೆಗಳಲ್ಲಿಯೂ ಕೂಡ ಒಂದೊಂದು ದೋಷವನ್ನು ಹುಡುಕುವಾಗ ವಾಯುದೇವರಲ್ಲಿಯೂ ದೋಷ ಕಂಡಿತು ಲಕ್ಷ್ಮೀ ದೇವಿಗೆ. ಏನದು ದೋಷ? ಭಗವದ್ ಅಧೀನತ್ವ ಉಂಟು, ಅವಳಲ್ಲೂ ಉಂಟು. ಭಗವದ್ ಅಧೀನತ್ವ ಅವಳಲ್ಲೂ ಉಂಟು. ದುಃಖ ಅದೇ ದುಃಖ ಅಲ್ಲ ಅದು. ಆಯ್ತಾ? ದುಃಖದಂತೆ ಅವ್ರು ಸ್ವೀಕಾರ ಮಾಡೋದಿಲ್ಲ. ಈಗ ನಮಗೇನು ಚುಚ್ಚಿದ್ರೆ ಏನು ದುಃಖ ಆಗುತ್ತೆ, ಅಥವಾ ಏನೋ ಮಾನಸಿಕವಾಗಿ ದುಃಖ ಆಗಬಹುದು, ಅಥವಾ ದೈಹಿಕವಾಗಿ ದುಃಖ ಆಗಬಹುದು. ನಮಗೆ ದುಃಖದಿಂದ ಏನು ವಿಕಾರ ಆಗುತ್ತಲ್ಲ, ಅಂತಹ ವಿಕಾರಗಳು ಇದರಿಂದ ಆಗೋದಿಲ್ಲ. ಸಂತೋಷದಿಂದ ಭಗವದ್ ಅಧೀನತ್ವವನ್ನು ಸ್ವೀಕಾರ ಮಾಡ್ತಾರೆ. ಇಷ್ಟೇ ಇಟ್ಕೊಳ್ಬೇಡಿ, ಹಾಗೆ ಅವರಿಬ್ರು ಸಮಾನರಾದರಲ್ವಾ ಅಂತ ನಿಮ್ ಪ್ರಶ್ನೆ. ಅದಕ್ಕೆಲ್ಲ ಉತ್ತರ ಉಂಟು. ಲಕ್ಷ್ಮೀದೇವಿ ಜೀವ ಸಮುದಾಯದಲ್ಲಿ ಸೇರೋದಿಲ್ಲ. ಹಾಗಾದ್ರೆ ನಮ್ಮಲ್ಲಿ ಏನು ಗುಣಗಳುಂಟೋ ನಿಮ್ಮ ಪ್ರಕಾರ ಅದು ಲಕ್ಷ್ಮೀ ದೇವಿಯಲ್ಲಿ ಭಗವಂತನಲ್ಲಿ ಇರಬಾರದು ಅಂತ ಹೇಳಿದಾಗ ಆಯ್ತು. ಇದ್ರೆ ನಮ್ಮಂತೆ ಅವರು ಕೂಡ ಸಮಾನ ಅನ್ನೋ ಭಾವನೆ ನಿಮ್ಮ ಮಾತಿನಿಂದ ಬರುತ್ತೆ. ಹಾಗಾದ್ರೆ ನಮ್ಮಲ್ಲಿರೋ ಗುಣ ಅವರಲ್ಲಿ ಇರಬಾರ್ದೇನು? ವಾಯುದೇವರಲ್ಲಿರೋ ಗುಣ ಲಕ್ಷ್ಮೀ ದೇವಿಯಲ್ಲಿ ಇರಬಾರ್ದೇನು? ಇರ್ಬೋದು.
ಇರ್ಬೋದು ಅಂತ ಒಂದು ಪ್ರಶ್ನೆಗೆ ಉತ್ತರ ಸಿಗ್ತಾ. ಹಾಗಾದ್ರೆ ವಾಯುದೇವರು ಮತ್ತು ಜೀವ ಸಮುದಾಯದಲ್ಲಿ ಲಕ್ಷ್ಮೀದೇವಿ ಸೇರ್ಕೊಂಡ್ಬಿಟ್ಲಲ್ಲ? ಇಲ್ಲ, ಅವಳು ನಿತ್ಯ ಮುಕ್ತಳು ಲಕ್ಷ್ಮೀದೇವಿ. ದೋಷ ಅಂದ್ರೆ ಇದೆ, ಅದು ದೋಷ. ಭಗವದ್ ಅಧೀನತ್ವ ದೋಷ ಶಬ್ದದಿಂದ ಉಲ್ಲೇಖ ಮಾಡಿದರೂ ಕೂಡ ಅದು ದೋಷ ಅಲ್ಲ. ಇಡೀ ಜಗತ್ತು ಅವನ ಅಧೀನದಲ್ಲಿರ್ಬೇಕಾದ್ರೆ ಅಲ್ಲ, ಭಗವದ್ ಅಧೀನತ್ವ ಅನ್ನುವ ದೋಷ ಅಂತ ಒಂದು ಸುಮ್ಮನೆ ಶಬ್ದವನ್ನು ಉಲ್ಲೇಖ ಮಾಡೋದಷ್ಟೇ, ಅದು ದೋಷ ಅಲ್ಲ ವಾಸ್ತವಿಕವಾಗಿ. ಆದ್ರೆ ಅದು ಹೇಳಿದ್ನಲ್ಲ, ಭಗವದ್ ಅಧೀನತ್ವ ಉಂಟು, ಲಕ್ಷ್ಮೀದೇವಿಗೂ ಭಗವದ್ ಅಧೀನತ್ವ ಉಂಟು, ವಾಯುದೇವರಿಗೂ ಭಗವದ್ ಅಧೀನತ್ವ ಉಂಟು. ಆದ್ರೆ ಅವರಿಬ್ಬರಿಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ವಾಯುದೇವರಿಗಿಂತ ಲಕ್ಷ್ಮೀದೇವಿ ಅನಂತ ಪಟ್ಟು ಗುಣದಲ್ಲಿ ಅಧಿಕಳಾಗಿದ್ದಾಳೆ. ಭಗವಂತನ ಜೊತೆಗೆ ದೇಶತಃ ಕಾಲತಃ ವ್ಯಾಪ್ತಿ ಉಳ್ಳವಳಾಗಿದ್ದಾಳೆ ಲಕ್ಷ್ಮೀದೇವಿ. ಮತ್ತೆ ನಿತ್ಯ ಮುಕ್ತಳಾಗಿದ್ದಾಳೆ. ವಾಯುದೇವರು ಇದ್ಯಾವುದೂ ಇಲ್ಲ. ಅದೇ ನಿತ್ಯ ಮುಕ್ತಳ ಶಬ್ದಕ್ಕೆ ಅರ್ಥ ಏನು? ಆಯ್ತಾ? ಇಷ್ಟು ವ್ಯತ್ಯಾಸ ಇದೆ. ಆದ್ರಿಂದ ವಾಯುದೇವರು ಪರ ಯಾಕಲ್ಲ? ಲಕ್ಷ್ಮೀದೇವಿ ಪರ. ಹಾಗಾದ್ರೆ ವಾಯುದೇವ ಅಪರಕ್ಕೊಂದು ದೃಷ್ಟಾಂತ ಸಿಕ್ತು, ಪರಕ್ಕೊಂದು ದೃಷ್ಟಾಂತ ಸಿಕ್ತು. ಇವರಿಬ್ಬರ ಮಧ್ಯದಲ್ಲಿ ವಾಯುದೇವರು ಸೇರಿಕೊಂಡಿದ್ದಾರೆ. ಅವರದೇನು ಕತೆ ಅಂದ್ರೆ, ಮಧ್ಯಮಃ ವಾಯುರುಚ್ಯತೆ ಅನನ್ಯಾಧೀನ ರೂಪತ್ವಾತ್ ಅಸಮಾಧಿಕ ಸೌಖ್ಯತಃ. ಅನನ್ಯ ಅಧೀನ ರೂಪತ್ವಾತ್, ಅನ್ಯ ಅಧೀನ ಅಲ್ಲ. ಈ ವಿಷ್ಣುವಿಗೆ ಬಂದ್ರೆ ಇವಾಗ ವಿಷ್ಣು ಅನ್ಯ ಅಧೀನ ಅಲ್ಲ, ಆಯ್ತಾ? ಇವನಿಗೆ ಸಮಾನವಾದ ಅಥವಾ ಅಧಿಕವಾದ ಸುಖವುಳ್ಳವರು ಯಾರೂ ಇಲ್ಲ, ಆಯ್ತಾ? ತತ್ತಂತ್ರತ್ವಾಚ್ಚ, ಈ ಕಾರಣದಿಂದಾಗಿ ವಿಷ್ಣು ಸರ್ವಸ್ಯ ಪರತರೋ ಮತಃ. ಈ ಕಾರಣದಿಂದಾಗಿ ಅವನಲ್ಲಿ ಅನ್ಯ ಅನಧೀನತ್ವ ಉಂಟು. ಲಕ್ಷ್ಮೀದೇವಿಯಲ್ಲಿಯೂ ಅನ್ಯ ಅಧೀನತ್ವ ಉಂಟು, ಉಳಿದ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಅನ್ಯ ಅಧೀನತ್ವ ಉಂಟು. ಆದರೆ ಭಗವಂತ ಮಾತ್ರ ಅನ್ಯ ಅನಧೀನ, ಮತ್ತೊಬ್ಬರ ಅಧೀನ ಅಲ್ಲ. ಅಷ್ಟೇ ಅಲ್ಲ, ಇವನಿಗಿಂತ ಅಧಿಕವಾದ ಅಥವಾ ಸಮಾನವಾದ ಸುಖವುಳ್ಳವರು ಯಾರೂ ಇಲ್ಲ ಜಗತ್ತಿನಲ್ಲಿ. ತತ್ತಂತ್ರತ್ವಾತ್, ಈ ಕಾರಣದಿಂದಾಗಿ ವಿಷ್ಣು ಸರ್ವೋತ್ತಮ. ವಿಷ್ಣು ಏನಾಗಿದ್ದಾನೆ? ಸರ್ವೋತ್ತಮನಾಗಿದ್ದಾನೆ. ವಿಷ್ಣು ಪರತರಃ, ಅವನು ಪರತರನಾಗಿದ್ದಾನೆ. ಅಭಾವಾತ್ ಅಂತರಾನ್ಯಸ್ಯ ತು ಇಹೈಕಾರ್ಥೌ ತರಪ್ತಮೌ. ಹಾಗಾದ್ರೆ ತರನಾಗಿದ್ದ ಅಧಿಕ ತಮನಾದವ ಮತ್ತೊಬ್ಬ ಇದ್ದಾನೇನೋ ಅಂತ ಚಿಂತನೆ ಮಾಡಬೇಡ್ರಿ. ಅವನಿಗೆ ಅಧಿಕವಾದ ಸಮಾನವಾದ ಅಥವಾ ಅಧಿಕವಾದ ಯಾರೂ ಇಲ್ಲ. ಆದ್ರೆ ಪರಳಾದವಳು ಲಕ್ಷ್ಮೀದೇವಿ, ಆಯ್ತಾ? ಪರತರ ಭಗವಂತ. ಪರತಮ ಯಾರು? ಪರತಮನು ಅವನೇ. ಪರ ಮತ್ತು ಪರತಮ ಇವೆರಡರ ಮಧ್ಯದಲ್ಲಿ ಬರೋದು ಪರತರ. ಪರತರನಾದವನೂ ನಾನೇ. ಪರತರನಾದವನೇ ಇಲ್ಲ ಅಂತಾದ ಮೇಲೆ ಸಮಾನನಾಗಿ ಪರತಮನಂತೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಒಂದು ಅಂಶವನ್ನು ಸೂಚನೆ ಮಾಡುವುದಕ್ಕೋಸ್ಕರವೇ ಮತ್ತಃ ಪರತರಂ ನಾಸ್ತಿ ಅಂತ ಹೇಳಿದ. ಪರತರ ಆದ್ಮೇಲೆ ತಾನೇ ಪರತಮ ಬರಬೇಕು. ಪರತರನಾದವನೇ ಇಲ್ಲ ಅಂತ ಆದ್ಮೇಲೆ ಪರತಮ ಅಂತೂ ಸುತರಾಂ ಸಾಧ್ಯ ಇಲ್ಲ. ದೂರತಃ ಅಪಾಸ್ತಂ ದೂರತಃ ಅಷ್ಟಮ ರಸ ಇವ. ಇರೋದೇ 6 ರಸ, 7ನೆಯ ರಸವೇ ಇಲ್ಲ ಅಂತ ಆದ್ಮೇಲೆ 8ನೇ ರಸ ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೋ ಪರತರಕ್ಕೆ ಸಮಾನವಾದ ತತ್ವವೇ ಇಲ್ಲ ಅಂತಾದ ಮೇಲೆ ಪರತಮ ಅಂತೂ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರತರನೂ ಅವನೇ, ಪರತಮನೂ ಅವನೇ. ಇದನ್ನು ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸಿದರು ಶ್ರೀಮದಾಚಾರ್ಯರು. ಅಭಾವಾದ್ ಅಂತರ ಅನ್ಯಸ್ಯ ಅಂತರಾತ್. ಇವರಿಬ್ಬರ ಮಧ್ಯದಲ್ಲಿ ಬೇರೆ ಮತ್ತೊಬ್ಬ ವ್ಯಕ್ತಿ ಇಲ್ಲ. ಪರತಮನಿಗೂ ಪರಳಾದ ಲಕ್ಷ್ಮೀದೇವಿಗೂ ಪರತಮನಾದ ಭಗವಂತನಿಗೂ ಮಧ್ಯದಲ್ಲಿ ಅಧಿಕನಾದವ ಅಥವಾ ಸಮಾನನಾದ ವ್ಯಕ್ತಿ ಮತ್ತೊಬ್ಬ ಇಲ್ಲ. ಆದ್ದರಿಂದ ತಮ ಎರಡೂ ಪ್ರತ್ಯಯಗಳು ಕೂಡ ಭಗವಂತನಲ್ಲಿಯೇ ಕೂಡುತ್ತವೆ. ಆದ್ದರಿಂದ ಪರತರನೂ ಅವನೇ, ಪರತಮನೂ ಅವನೇ. ಸರಿ ಹೋಯ್ತಾ ಇವಾಗ? ಅತಃ ಪರತರಂ ವಿಷ್ಣುಂ ಯಹ ವೇತ್ತಿ ಸಹ ವಿಮುಚ್ಯತೆ. ಪರತರನಾದ ವಿಷ್ಣುವನ್ನ ಯಾರು ತಿಳಿತಾರೆಯೋ ಸಹ ವಿಮುಚ್ಯತೆ. ಮುಕ್ತಸ್ತು ಸ್ಯಾತ್ ಪರಾಭಾಸಃ. ಅವನು ಪರನೇ, ಆದರೆ ಲಕ್ಷ್ಮೀದೇವಿಯಂತೆ ಪರ ಅಲ್ಲ, ಪರಾಭಾಸ. ಆಯ್ತಾ? ಸುನಿತ್ಯ ಸುಖ ಭೋಜನಾತ್ ತತ್ರಾಪಿ ತಾರತಮ್ಯಂ ಸ್ಯಾತ್. ಮೋಕ್ಷದಲ್ಲಿಯೂ ತಾರತಮ್ಯ ಇದೆ. ತೇಷು ಬ್ರಹ್ಮಾಧಿಕೋ ಮತಃ. ಎಲ್ಲ ಮುಕ್ತರಲ್ಲಿಯೂ ಕೂಡ ಬ್ರಹ್ಮಾದಿಗಳು ಅಧಿಕರಾಗಿ ಬಿಡುತ್ತಾರೆ.
ವಿಷ್ಣು ಆಧಿಕ್ಯ ಸಂವಿತ್ತಿ ಸರ್ವಸ್ಮಾತ್ ಜ್ಞಾನ ಮುಚ್ಚತೆ. ವಿಷ್ಣು ಆ ಬ್ರಹ್ಮಾದಿಗಳಿಗಿಂತಲೂ ಅವ ಶ್ರೇಷ್ಠನಾಗಿದ್ದಾನೆ ಅಂತ ಹೇಳಿದ್ರೆ ಅದು ಜ್ಞಾನ ಆಯ್ತು. ವಿಜ್ಞಾನ ಆಗೋದು ಹೇಗೆ? ಏವಂ ವಿವಿಚ್ಯ ತಜ್ಞಾನಂ ವಿಜ್ಞಾನಂ ಇತಿ ಕೀರ್ತಿತಂ. ಅದರಿಂದ ಜ್ಞಾನ ಭಗವಂತ ಸರ್ವೋತ್ತಮನಾಗಿದ್ದಾನೆ ಅಂತ ತಿಳಿದುಕೊಳ್ಳೋದು ಜ್ಞಾನ. ಸರ್ವೋತ್ತಮತ್ವೇನ ತಾನು ಇದ್ದು ಎಲ್ಲರ ಒಳಗೆ ನಿಂತು ಪ್ರೇರಣೆಯನ್ನು ಮಾಡುವವನು ಅವನೇ ಎಂಬುದಾಗಿ ತಿಳಿದರೆ ಅದನ್ನ ವಿಜ್ಞಾನ ಅಂತ ಹೇಳಿದರು. ವಿವಿಚ್ಯ ತಜ್ಞಾನಂ ವಿಜ್ಞಾನಂ ಇತಿ ಕೀರ್ತಿತಂ. ಏತಚ್ಚ ತಾರತಮ್ಯೇನ ವರ್ತತೆ ಕೇಶವಾದಿಷು. ಮುಖ್ಯ ವಿಜ್ಞಾನ್ಯತೋ ವಿಷ್ಣು ಕಿಂಚಿತ್ ವಿಜ್ಞಾನಿನೋ ಪರೇ. ಹೀಗೆ ಸ್ವಲ್ಪ ವಿಶೇಷವಾಗಿ ಈ ಒಂದು ನಾರದೀಯ ಪುರಾಣದ ಕೆಲವೊಂದು ಮಾತುಗಳನ್ನ ಶ್ರೀಮದಾಚಾರ್ಯ ಉಲ್ಲೇಖ ಮಾಡ್ತಾ ಇಷ್ಟಂಶವನ್ನ ನಮಗೆ ತಿಳಿಸಿಕೊಟ್ರು. ಇದಿಷ್ಟು ತಾತ್ಪರ್ಯದಲ್ಲಿ ತಾರತಮ್ಯವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಶ್ಲೋಕದಲ್ಲಿ ಏನು ಶ್ರೀಕೃಷ್ಣ ಪರಮಾತ್ಮ ಉಲ್ಲೇಖವನ್ನು ಮಾಡಿದ್ದಾನೆ ಅದು ಸತ್ಯ. ಇವನು ಪರನೂ ಅಲ್ಲ ಪರತರನೂ ಅಲ್ಲ. ಇವನು ಆಯ್ತಾ, ಇವನು ಪರನೂ ಅಲ್ಲ ಅಪರನೂ ಅಲ್ಲ, ಪರತರನಾಗಿದ್ದಾನೆ. ಪರತರತ್ವ ಉಂಟು. ಈ ಹಿನ್ನೆಲೆಯಲ್ಲಿ ಅವನಲ್ಲಿ ಪರತಮತ್ವವೂ ಕೂಡುತ್ತೆ, ಪರತರತ್ವವೂ ಕೂಡುತ್ತೆ ಅಂತ ಇಷ್ಟಂಶವನ್ನ ಈ ಶ್ಲೋಕದಲ್ಲಿ ಉಲ್ಲೇಖ ಮಾಡಿದರು. ಸರಿ ಹೋಯ್ತಾ? ಇನ್ನೇನಾದ್ರು ಸಂಶಯ ಉಂಟ ಈ ಶ್ಲೋಕದಲ್ಲಿ? ಅಂದ್ರೆ ಅಧಮ ಪ್ರಾಣ ಅಂದ್ರೆ ಅಧಮ ಪ್ರಾಣ ಅಂತೇನು ಇಲ್ವಲ್ಲ, ಅಷ್ಟೇ. ಇವರಿಬ್ಬರಲ್ಲಿ ಮಧ್ಯಮ ಅಷ್ಟೇ. ಈ ಜಡ ಪ್ರಕೃತಿಗೂ ಚೇತನ ಪ್ರಕೃತಿ ಎರಡಿದೆ. ಲಕ್ಷ್ಮೀ ದೇವಿಗೂ ಮತ್ತು ಈ ಜಡ ಪ್ರಕೃತಿ ಏನಿದೆ ಇವುಗಳ ಮಧ್ಯ ಅಂತ. ಮಧ್ಯಮ ಅಂದ್ರೆ ಹಾಗೆ ತಗೊಳ್ಬೇಕು ಆಯ್ತಾ. ಅಧಮ ಪ್ರಾಣ, ಮಧ್ಯಮ ಪ್ರಾಣ, ಪ್ರಧಾನ ಪ್ರಾಣ ಈಗ ತಗೊಳ್ಳೋದಲ್ಲ. ಮಧ್ಯಮ ಅಂದ್ರೆ ಇವೆರಡರಲ್ಲಿ ಮಧ್ಯಮ, ಮಧ್ಯದಲ್ಲಿ ಇರ್ತಕ್ಕಂತಹ ವಾಯು ಹಾ ತಗೊಳ್ಬೇಕು. ಮಧ್ಯಮ ಶಬ್ದಕ್ಕಾಗತ್ತೆ. ಅದೇ ಅದ್ರ ಜೊತೆಗೆ ಉಪಲಕ್ಷಣತೆ ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ದಲ್ಲ. ಜಡ ಪ್ರಕೃತಿಯ ಜೊತೆಗೆ ಜೀವನನ್ನು ಸೇರಿಸ್ಕೊಳ್ಬೇಕು. ಜೀವನ ಅಪರ ತತ್ವದಲ್ಲೇ ಸೇರ್ಕೊಳ್ತಾರೆ. ಒಂದೊಂದ್ಸಲ ಈಗ ನಾವು ಲಕ್ಷ್ಮೀ ಮಧ್ಯಮ ಅಂತ ಹೇಳಿದಾಗ ಆವಾಗ ಮುಕ್ತನ ಸೇರಿಸ್ಬಿಡ್ಕಾಗುದಿಲ್ಲ. ವಾಯುದೇವರು ಮೇಲೆ ಇದ್ದಾರಲ್ಲ, ಅವಾಗ ಬಿಡ್ಬೇಕಾಗ್ತದೆ. ಹೌದು ಅದೇ ಹೌದಲ್ಲ. ಉಪಲಕ್ಷಣ ಇರ್ತಾರೆ ಅವ್ರ ಪಾಡಿಗೆ ಅವರು ಆಯ್ತಾ. ಮುಕ್ತರನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಹೋಗ್ಬೇಕು ನಾವು ಶ್ರೀತತ್ವದಲ್ಲಿ. ಆದರೆ ಮುಕ್ತರಿಗಿಂತಲೂ ಅಮುಕ್ತರಾದ ವಾಯುದೇವರಿಗೆ ಶ್ರೇಷ್ಠತ್ವ ಉಂಟು. ಆದರೆ ಇವ್ರ ಗುಂಪಲ್ಲಿ ಸೇರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ದುಃಖದ ಲೇಷ ಎಲ್ಲವೂ ಕೂಡ ಎಲ್ಲ ದುಃಖಗಳು ನಾಶ ಆಗಿರ್ತಾವೆ. ಕೇವಲ ಸ್ವರೂಪಭೂತವಾದ ಸುಖವನ್ನು ಮಾತ್ರ ಅನುಭವಿಸ್ತಾ ಇರ್ತಾರೆ. ಹಾಗಾದ್ರೆ ಲಕ್ಷ್ಮೀದೇವಿಗೆ ಸಮಾನರು ಅಂತ ಹೇಳಲಿಕ್ಕೆ ಸಾಧ್ಯವೋ? ಸಮಾನರಲ್ಲ. ಹಾಗಾದ್ರೆ ಅವರನ್ನ ಇವರ ಜೊತೆಗೆ ಅವರರು ಅಂತ ಸೇರಿಸಿ ಬಿಡೋಣ ಅಂತ ಹೇಳಿದ್ರೆ ಅವರರು ಅಲ್ಲ. ಅದಕ್ಕೆ ಅವರನ್ನ ಪರಾಭಾಸರು ಅಂತ ಹೇಳ್ತಾ ಇದ್ದಾರೆ. ಪರ ಆಭಾಸ. ನೋಡಪ್ಪ, ಅದು ರಜತ ಆಭಾಸ. ಅದು ಅಂದ್ರೆ ಇನ್ನು ಶುಕ್ತಿ ರಜತ ಆಭಾಸ. ರಜತ ಆಭಾಸ ಅಂದ್ರೆ ರಜತದಂತೆ ತೋರುತ್ತೆ, ರಜತ ಅಲ್ಲ. ಇವರು ಪರರು ಹೌದು, ಲಕ್ಷ್ಮೀದೇವಿಯಂತೆ ಪರರಲ್ಲ. ಆದರೆ ಲಕ್ಷ್ಮೀದೇವಿಯಂತೆ ಪರಾಭಾಸರು. ಅದಕ್ಕೆ ಆ ಶಬ್ದವನ್ನು ಪ್ರಯೋಗ ಮಾಡಿ. ಸರಿ, ಭಾರಿ ಆಯ್ತಲ್ಲ ಈ ಶ್ಲೋಕ. ಇವತ್ತು ನಿಲ್ಸ್ಕೊಂಡಿರೋಣವಾ? ಶ್ಲೋಕ ಎಲ್ಲಿ? ಹಾ, ಸೂತ್ರೇ ಮಣಿಗಣ ಇವ. ಏನಾದ್ರು ಲೋಪ ಆಗಿದ್ಯಾ ಅಥವಾ ಇಲ್ವಾ? ಕೊಡಿ, ನಿಮ್ ಪುಸ್ತಕ ಕೊಡಿ. ಇದ್ರಲ್ಲೂ ಅಷ್ಟೇ ಇದೆಯಲ್ಲ. ಅದೇ ಸ್ಪಷ್ಟ ಆದ್ರಿಂದ ಏನ್ ಬರ್ಲಿಕ್ಕೆ ಹೋಗಲಿಲ್ಲ. ವೈ ಸರ್ವಮಿದಂ ಪ್ರೋತಂ. ಅದೇ ಸರ್ವಮಿದಂ ಅನ್ನೋದಕ್ಕೆ ಬರದಲ್ಲ. ಇದಂ ಸರ್ವಂ ಇತ್ಯಸ್ಯ ಪ್ರಕೃತ್ಯಾದಿ ಜಗತ್ ಅಂತ ಅರ್ಥ. ಸೂತ್ರೇ ಮಣಿಗಣ ಇವ. ಸ್ಪಷ್ಟತ್ವಾತ್ ನೋಕ್ತಂ.
ವಿಸ್ತಾರವಾಗಿ ಪೂರ್ವದಲ್ಲಿ ಕೊಡೋದು ದೃಷ್ಟಾಂತ ಅದೇ ಒಬ್ಬಿಟ್ಟು ಮಾಡ್ತಾರೆ. ಮಾಡ್ತಾರೆ. ವ್ಯಾಖ್ಯಾನ ಇದ್ದಂಗೆ. ಇದು ವ್ಯಾಖ್ಯಾನನೇ ತಾನೆ. ಸರಿ. ಪ್ರತಿಪದಾರ್ಥ ಕೊಡ್ಬೇಕಂತ ಏನಿಲ್ಲ. ಸರಿ.